ಶ್ರೀ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ. ಯೈರಿಮೇ ಗುರುಭೇ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಾಃ ತಾನಿತ್ಯಂ ಪ್ರಣತೋಸ್ಮ್ಯಹಂ. ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ನಾವು 3 ಶ್ಲೋಕಗಳನ್ನು ನೋಡಿದ್ವಿ. ಸನ್ಯಾಸಿ ಅಂದ್ರೇ ಯೋಗಿ. ತದನಂತರ ಆ ಯೋಗಿಯನ್ನೇ ಯೋಗಾರೂಢ ಅಂತ ಕರೀತಾರೆ. ನಾವು ತಿಳಿದ ಹಾಗೆ ಮದುವೆ ಆಗದೇ ಇರುವಂಥದ್ದು ಸನ್ಯಾಸವಲ್ಲ, ಏನೂ ಮಾಡದೇ ಇರುವಂಥದ್ದು ಸನ್ಯಾಸವಲ್ಲ. ನಿರಗ್ನಿ ಸನ್ಯಾಸಿ ನಭವತಿ, ನಿರಗ್ನಿ ಯೋಗಿ ನಭವತಿ. ನಾನು ಏನೂ ಮಾಡಲ್ಲ, ಅಕ್ರಿಯ ಸನ್ಯಾಸಿ ನಭವತಿ, ಅಕ್ರಿಯ ಯೋಗಿ ನಭವತಿ. ಹೀಗಾಗಿ ಯಾರು ಸನ್ಯಾಸಿಯೋ ಅವನೇ ಯೋಗಿ. ಅವ ಏನು ಮಾಡ್ತಾನೆ? ಅವನು ಸಂಕಲ್ಪಗಳನ್ನು ಸನ್ಯಾಸ ಮಾಡಿರ್ತಾನೆ. ಯಾರು ಸಂಕಲ್ಪಗಳನ್ನು ಸನ್ಯಾಸ ಮಾಡಿರಲ್ವೋ ಅವನು ಯೋಗಿ ಅಥವಾ ಸನ್ಯಾಸಿ ಆಗಲಾರ. ಏನು ಸಂಕಲ್ಪಗಳು? ಭವಿಷ್ಯದ ಬಗ್ಗೆ ಆಲೋಚನೆ. ಆ ಭವಿಷ್ಯದ ಆಲೋಚನೆಗಳಿಗೆ ಹೆಸರು ಸಂಕಲ್ಪಗಳು. ಯಾವಾಗ ಒಂದು ಸಂಕಲ್ಪ ಮಾಡ್ತೀನೋ ತದನಂತರ ಮನಸ್ಸು ವಿಕಲ್ಪಗಳನ್ನು ಸೃಷ್ಟಿ ಮಾಡ್ತದೆ. ವಿಕಲ್ಪ ಅಂದ್ರೇನು? ಇನ್ನಷ್ಟು ಹೊಸ ಹೊಸ ಆಪ್ಷನ್ಸ್. ಹೀಗಾಗಿ ಅಸನ್ಯಸ್ತ ಸಂಕಲ್ಪ ಯೋಗಿ ನಭವತಿ. ಯಾರು ಸಂಕಲ್ಪಗಳನ್ನು ತ್ಯಜಿಸಿಲ್ಲವೋ, ನೋಡಿ ಕನ್ನಡದಲ್ಲಿ ಒಂದು ಶಬ್ದ ಏನು? ಈ ಪುಸ್ತಕವನ್ನು ಅವರಿಗೆ ಕೊಟ್ಟು ಬಿಟ್ಟು ಬಾ ಅಂತೇವೆ. ಎಷ್ಟು ಚೆನ್ನಾಗಿ ಹೇಳ್ತೀವಿ. ಈ ಪುಸ್ತಕವನ್ನು ಅವರಿಗೆ ಕೊಟ್ಟು ಬಿಟ್ಟು ಬಾ. ಕೊಡೋದು ಅಂದರೆ ಬಿಡೋದು ಅಂತ ಅರ್ಥ. ಕೊಡುವುದು ಅಂದರೆ ಬಿಡುವುದು ಅಂತ. ನ್ಯಾಸ ಅಂದರೆ ಬಿಡುವುದು ಅಥವಾ ಇಡುವುದು ಅಂತ. ಇಡುವುದು ಬಿಡುವುದು ಎರಡೂ ಒಂದೇ. ಶಿಲೆಯನ್ನು ಅಲ್ಲಿ ನ್ಯಾಸ ಮಾಡುವುದರ ಅರ್ಥ ಶಿಲೆಯನ್ನು ಅಲ್ಲಿ ಬಿಡುವುದು, ಶಿಲಾನ್ಯಾಸ. ಸನ್ಯಾಸ ಸಮ್ಯಕ್, ಒಳ್ಳೆಯ ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಇಡುವುದು ಅರ್ಥಾತ್ ಬಿಡುವುದು. ಯಾವುದನ್ನು ಬಿಡಬೇಕು? ಸಂಕಲ್ಪಗಳನ್ನು ಬಿಡಬೇಕು. ಆ ಸಂಕಲ್ಪಗಳನ್ನು ಯಾರು ಬಿಟ್ಟಿಲ್ಲವೋ ಅವನು ಯೋಗಿ ಆಗಲಾರ, ಸನ್ಯಾಸಿ ಆಗಲಾರ. ಇವಾಗ ಅದಕ್ಕೆ ಇನ್ನೊಂದು ಪರ್ಯಾಯ ಸಿನಾನಿಮ್ ಹೇಳ್ತಾರೆ, ಯೋಗಾರೂಢ.
ಯೋಗಾರೂಢ ಏನು ಮಾಡ್ತಾನೆ? ನಿರಂತರವಾಗಿ ಅವನು ಎಲ್ಲ ಸಂಕಲ್ಪಗಳು ಅನ್ನುವಂಥದ್ದನ್ನು ಬಿಡ್ತಾ 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 ಬರ್ತಾನೆ. ಆ ಬಿಡುವುದಕ್ಕೆ ಹೆಸರು ಶಮ. ಸಾಧಕನಿಗೆ ಏನು ಮಾಡಬೇಕು? ಕರ್ಮ ಮಾಡಬೇಕು. ಆರುರುಕ್ಷು ಅಂದರೆ ಸಾಧಕ. ಅವನಿಗೆ ಕರ್ಮ ಅನ್ನುವಂಥದ್ದು ಸಾಧನೆ. ಏನು ಕರ್ಮ? ಚಿತ್ತಸ್ಯ ಶುದ್ಧಯೇ ಕರ್ಮ. ನಾವು ಕರ್ಮ ಅಂದಾಗ ನಮ್ಮ ಶಾಸ್ತ್ರದಲ್ಲಿ 4 ರೀತಿಯ ಕರ್ಮಗಳನ್ನು ಹೇಳ್ತೇವೆ. ಯಾವುದೇ ಕರ್ಮ ಅಂದರೆ 4. ಒಂದು ನಿತ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ, 3ನೇದು ಕಾಮ್ಯ ಕರ್ಮ, 4ನೇದು ನಿಷಿದ್ಧ ಕರ್ಮ. ಶಾಸ್ತ್ರ ಏನು ಹೇಳುತ್ತೆ? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಪ್ರತಿಯೊಬ್ಬರೂ ಮಾಡಬೇಕು. ಮಾಡದೇ ಇದ್ದರೆ ಪ್ರತ್ಯವಾಯ ದೋಷ ಬರ್ತದೆ. ಮಾಡುವುದರಿಂದ ಏನು ಫಲ ಸಿಕ್ಕಲ್ಲ. ವೆರಿ ಕ್ಲಿಯರ್. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಪ್ರತಿನಿತ್ಯ ಮಾಡಬೇಕು. ಮಾಡುವುದರಿಂದ ಯಾವ ಫಲವೂ ಇಲ್ಲ. ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ದೋಷ ಬರ್ತದೆ. ಏನು ಸ್ವಾಮೀಜಿ ನಿತ್ಯ ಕರ್ಮ? ಆಚಾರ್ಯ ಶಂಕರದೇ ಒಂದು ಪುಸ್ತಕ ಇದೆ, ಸದಾಚಾರ ಅಂತ. ಆ ಸದಾಚಾರ ಪುಸ್ತಕದಲ್ಲಿ ಲೀಸ್ಟ್ ಕೊಡ್ತಾರೆ ಯಾವುದು ನಿತ್ಯ ಕರ್ಮ ಅಂತ. ಹಾಸಿಗೆಯಿಂದ ಬೆಳಗ್ಗೆ ಎದ್ದೇಳುವುದು ನಿತ್ಯ ಕರ್ಮ. ಹಲ್ಲುಜ್ಜಿ ಸ್ನಾನ ಮಾಡುವುದು ನಿತ್ಯ ಕರ್ಮ. ನಾವು ವೇದಾಂತ ಕಲಿತಾ ಇದ್ದಾಗ ನಮ್ಮ ಸ್ವಾಮೀಜಿ ಹೇಳೋದು, ಅನ್ನಕ್ಷೇತ್ರದಲ್ಲಿ ಬೆಲ್ ಹೊಡೆದ್ರೆ ಅದು ತಿಂಡಿನೋ, ಮಧ್ಯಾಹ್ನ ಊಟನೋ, ರಾತ್ರಿ ಊಟನೋ, ಆ ಟೈಮ್ಗೆ ಹೋಗಿ ಮಾಡುವುದು ನಿತ್ಯ ಕರ್ಮ. ಇದು ಕರ್ಮ. ಸ್ವಾಮೀಜಿ ಈ ನಿತ್ಯ ಕರ್ಮ ಮಾಡೋದು ನನಗೇನು ಸಿಕ್ತು? ಫಲ ಇಲ್ಲ. ಬೆಳಗ್ಗೆ ನಾನು ಮಂಚದಿಂದ ಎದ್ದೇಳೋದ್ರಿಂದ ಏನು ಫಲ ಇದೆ? ನಾನು ಸ್ನಾನ ಮಾಡೋದ್ರಿಂದ ಏನು ಪ್ರಯೋಜನ? ನಾನು ಸ್ನಾನ ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ದೋಷ, ಯಾರು ನಿಮ್ಮ ಹತ್ತಕ್ಕೆ ಬರಲ್ಲ. ಹಲ್ಲುಜ್ಜಲ್ಲ ಅಂದರೆ ಯಾರು ಹತ್ರ ಬರಲ್ಲ, ದೋಷ ಬರ್ತದೆ, ಡಾಕ್ಟರ್ ತಗೋಬೇಕಾಗುತ್ತೆ. ಆದರೆ ಮಾಡುವುದರಿಂದ ಏನೂ ಫಲ ಇಲ್ಲ. ನಾನು ಬ್ರೇಕ್ಫಾಸ್ಟಿಂದ ನನಗೇನು ಸಿಕ್ಕುತ್ತೆ? ಏನೂ ಇಲ್ಲ. ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್. ಇನ್ನು ಕಾಮ್ಯ ಕರ್ಮ, ಏನನ್ನೋ ಕಾಮಿಸಿ ಮಾಡುವಂಥದ್ದು ಕಾಮ್ಯ ಕರ್ಮ. ನನಗೆ ಮಗ ಬೇಕು, ಪುತ್ರ ಕಾಮ. ಪುತ್ರ ಕಾಮ ಇಷ್ಟಿ. ಇಷ್ಟಿ ಅಂದರೆ ಯಾಗ ಅಂತ. ಪುತ್ರನನ್ನು ಬಯಸಿ ಮಾಡುವ ಯಾಗಕ್ಕೆ ಹೆಸರು ಪುತ್ರ ಕಾಮೇಷ್ಟಿ. ಸ್ವರ್ಗವನ್ನು ಬಯಸಿ ಮಾಡುವ ಸ್ವರ್ಗ ಕಾಮೇಷ್ಟಿ. ಏನನ್ನೋ ಬಯಸುವಂಥದ್ದು. 4ನೇದು ನಿಷಿದ್ಧ ಕರ್ಮ. ಇದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದನ್ನು ಮಾಡದೇ ಇರುವುದು. ವೇದಾಂತದಲ್ಲಿ ಏನು ಹೇಳ್ತೇವೆ? ಸಾಧಕನಿಗೆ ಕರ್ಮವನ್ನು ಮಾಡು, ಆದರೆ ನಿಷ್ಕಾಮದಿಂದ. ಕಾಮ್ಯ ಕರ್ಮ ಅನ್ನುವಂಥದ್ದು ನಿಷ್ಕಾಮ ಭಾವದಿಂದ ಮಾಡು. ಅದರಿಂದ ನೈಷ್ಕರ್ಮ್ಯ ಸಿದ್ಧಿಯಾಗುತ್ತೆ. ನೈಷ್ಕರ್ಮ್ಯ ಸಿದ್ಧಿ ಅಂದ್ರೇನು? ಆತ್ಮಸಿದ್ಧಿ ಅಷ್ಟೇ. ನೈಷ್ಕರ್ಮ್ಯ ಅಂದ್ರೇ ಆತ್ಮ. ಹೀಗಾಗಿ ನೈಮಿತ್ತಿಕ ಕರ್ಮ, ನಿತ್ಯ ಕರ್ಮ ಮಾಡಲೇಬೇಕು. ವೇದಾಂತ ಹೇಳುವುದು, ಸಾಧಕಾನೋ ನೀನು ಎಲ್ಲವನ್ನ ಮಾಡು ನಿಷ್ಕಾಮ ಭಾವದಿಂದ. ಅದು ನಿನಗೆ ಏರಲಿಕ್ಕೆ ಆರುರುಕ್ಷು. ಸಾಧನದಲ್ಲಿ ಮೇಲೆ ಏರುವ ಇಚ್ಛೆ ಉಳ್ಳಂಥವನಿಗೆ ಹೆಸರು ಆರುರುಕ್ಷು. ಅವನಿಗೆ ಅದು ಸಾಧನ. ಯಾರು ಯೋಗಾರೂಢನಾಗಿದ್ದಾನೋ, ಯೋಗದಲ್ಲಿ ಸ್ಥಿತನಾಗಿದ್ದಾನೋ, ಯೋಗಸ್ಥನಾಗಿದ್ದಾನೋ. ಯೋಗಸ್ಥ ಅಂದರೂ ಒಂದೇ, ಯೋಗಾರೂಢ ಅಂದರೂ ಒಂದೇ. ಯೋಗದಲ್ಲಿ ಮೇಲೇರಿ ಕೂತಿರುವುದಕ್ಕೆ ಹೆಸರು ಯೋಗಾರೂಢ. ಅವನಿಗೆ ಏನು ಸಾಧನೆ? ಸಂಕಲ್ಪಗಳನ್ನು ತ್ಯಾಗ ಮಾಡುವುದಷ್ಟೇ. ನಂತರ ಇವಾಗ ಆ ಯೋಗಾರೂಢ ಅಂದರೆ ಯಾರು? ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತಾರೆ. ಯಾರವ? ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಸನ್ಯಾಸಿ ಯೋಗಾರೂಢ ಉಚ್ಯತೆ.
ಅಂತಹ ಸನ್ಯಾಸಿಯನ್ನು ಯೋಗಾರೂಢ ಅಂತ ಕರೀತಾರೆ. ಸೊ ದೇರ್ ಫೋರ್ ಸನ್ಯಾಸಿ ಇಸ್ ಈಕ್ವಲ್ ಟು ಯೋಗಿ ಇಸ್ ಈಕ್ವಲ್ ಟು ಯೋಗಾರೂಢ. ಯಾರು? ಸರ್ವ ಸಂಕಲ್ಪ ಸನ್ಯಾಸಿ. ಎಲ್ಲ ಸಂಕಲ್ಪಗಳನ್ನು ಸನ್ಯಾಸ ಮಾಡಿರುವಂಥವನನ್ನು ಯೋಗಾರೂಢ ಅಂತ ಕರೀತಾರೆ. ಹೇಗೆ ಮಾಡಬೇಕವ? ಎರಡು ಕೆಲಸ ಮಾಡಬೇಕು. ಒಂದು, ಇಂದ್ರಿಯಾರ್ಥೇಷು ನ ಕರ್ಮಸು ನ ಅನುಷಜ್ಯತೆ. ಇಂದ್ರಿಯ ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬಾರದು. ಕರ್ಮಗಳನ್ನು ಮಾಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬಾರದು. ಕರ್ಮ ಮಾಡುವುದೇತಕ್ಕೆ? ನೋಡಿ, ಎರಡು ಶಬ್ದ ಇದೆ. ಒಂದು ಕ್ರಿಯಾ, ಇನ್ನೊಂದು ಕರ್ಮ. ಕ್ರಿಯಾ ಶಬ್ದದಲ್ಲಿ ನಾನು ಇಲ್ಲ, ಕರ್ಮದಲ್ಲಿ ನಾನು ಇದೆ. ಇವಾಗ ಉಸಿರನ್ನು ಮೇಲಕ್ಕೆ ತೆಗೆದುಕೊಳ್ತೇನೆ, ಉಸಿರನ್ನು ಕೆಳಗೆ ಬಿಡ್ತೇನೆ. ಉಚ್ಛ್ವಾಸ ನಿಶ್ವಾಸ, ಇದು ಕ್ರಿಯಾ. ಇಲ್ಲಿ ನಾನು ಉಸಿರಾಡ್ತಾ ಇಲ್ಲ, ಅದು ನಡೀತಾ ಇದೆ. ಉಸಿರು ಮೇಲು ಹೋಗುವುದು ಪ್ರಾಣ ಅಪಾನ, ಇದು ಸಹಜವಾಗಿ ನಡೀತಾ ಇದೆ. ಇದು ಕ್ರಿಯೆ. ಉಚ್ಛ್ವಾಸ ಅನ್ನುವುದು ಕ್ರಿಯೆ, ನಿಶ್ವಾಸ ಅನ್ನುವುದು ಕ್ರಿಯೆ. ಆದರೆ ಕರ್ಮ ಅಂದಾಗ ನಾನು ಬರಬೇಕು. ಕ್ರಿಯಾ ಪ್ಲಸ್ ನಾನು ಇಸ್ ಈಕ್ವಲ್ ಟು ಕರ್ಮ. ನಾನು ಇಲ್ಲದೆ ಕರ್ಮ ಇಲ್ಲ. ನಮ್ಮಲ್ಲಿ ಅಪರಕರ್ಮ ಅಂತೀವಿ. ಅಂದ್ರೇನು? ಯಾರಾದರೂ ತೀರೋದರೆ ಶ್ರಾದ್ದಾದಿಗಳನ್ನು ಮಾರುವುದಕ್ಕೆ ಅಪರಕರ್ಮ ಅಂತೀವಿ. ಅಲ್ಲಿ ನಾನು ಇರಲೇಬೇಕು. ಹೀಗಾಗಿ ಕರ್ಮ, ಆ ಶಬ್ದ ಏನಿದೆ, ಕರ್ಮಗಳಲ್ಲಿ, ಕರ್ಮಸು ಅಂದರೆ ಕರ್ಮಗಳಲ್ಲಿ, ಇಂದ್ರಿಯ ಅರ್ಥೇಶು ಇಂದ್ರಿಯ ವಿಷಯಗಳಲ್ಲಿ ನ ಅನುಷಜ್ಯತೆ, ಅವನು ತನ್ನನ್ನು ತಾನು ತೊಡಗಿಸಿಕೊಳ್ಳೋದಿಲ್ಲ. ಇಂದ್ರಿಯ ವಿಷಯಗಳು ಅಂದರೆ ಏನು? ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ 5 ವಿಷಯಗಳು. ಕಿವಿ ಕೇಳಿದ್ದನ್ನು ಮತ್ತೆ ಕೇಳಬೇಕು ಅನಿಸ್ತದೆ. ಕಣ್ಣು ನೋಡಿದ್ದನ್ನು ಮತ್ತೆ ನೋಡಬೇಕು ಅಂತದೆ. ನಾಲಿಗೆ ತಿಂದದ್ದನ್ನು ಮತ್ತೆ ತಿನ್ನಬೇಕು ಅಂತದೆ. ಮೂಗು ಆಘ್ರಾಣಿಸಿದ್ದನ್ನು ಮತ್ತೆ ಆಘ್ರಾಣಿಸಬೇಕು ಅಂತದೆ. ಚರ್ಮ ಸ್ಪರ್ಶಿಸಿದ್ದನ್ನು ಮತ್ತೆ ಸ್ಪರ್ಶಿಸಬೇಕು ಅನ್ನುತ್ತೆ. ಇದು ವಿಷಯಗಳು. ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದು ಬಹಳ ಬಹಳ ಒಂದು ಏನು ಹೇಳ್ತೀವಿ, ವಿಷಯ ಇದೆಯಲ್ಲ, ನೀವು ವಿಚಾರ ಮಾಡಿದಷ್ಟು ನಮಗೆ ಹೊಸ ಹೊಸ ಆಲೋಚನೆಗಳು ಸಿಗ್ತದೆ. ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಒಂದೊಂದು ಇಂದ್ರಿಯ ಒಂದೊಂದು ಜಂತುವಿಗೆ ಮರಣವನ್ನು ತಂದು ಕೊಡ್ತದೆ, ದುಃಖವನ್ನು ತಂದು ಕೊಡ್ತದೆ. ಜಿಂಕೆಯನ್ನು ಹಿಡಿಬೇಕು, ಶಬ್ದ ಸಾಕು. ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಆ ಮ್ಯೂಸಿಕ್ ಕೇಳಲಿಕ್ಕೆ ಜಿಂಕೆ ಬಂದುಬಿಡ್ತದೆ. ಆನೆಯನ್ನು ಹಿಡಿಬೇಕು, ಒಂದು ಹೆಣ್ಣಾನೆಯನ್ನು ಕಟ್ಟಬೇಕು, ಅಲ್ಲಿ ಒಂದು ಹಳ್ಳ ತೋಡ್ತಾರೆ, ಆ ಹೆಣ್ಣಾನೆಯ ಸ್ಪರ್ಶಕ್ಕೋಸ್ಕರ ಬರ್ತದೆ, ಅದು ಸಿಕ್ಕಾಕೊಳ್ತದೆ. ಶಬ್ದಕ್ಕೆ ಜಿಂಕೆ ಆದರೆ ಸ್ಪರ್ಶಕ್ಕೆ ಆನೆ, ರೂಪಕ್ಕೆ ಪತಂಗ. ಆ ಮಳೆ ಬಂದಾಗ ಎಲ್ಲಿ ದೀಪ ಇರ್ತದೋ ಬಂದು 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 ಹೊಡಿತಾ ಇರ್ತದೆ ಆ ಫ್ಲೈಸ್. ಬಂದು ಹೊಡೆದು ಅಲ್ಲೇ ಸಾಯ್ತಾ ಇರ್ತದೆ. ರಸಕ್ಕೆ ಮೀನು ಹಿಡಿಯೋದು ಹೇಗೆ? ಸಣ್ಣ ಮಾಂಸದ ತುಂಡು ಕೊಕ್ಕೆ ಹಾಕಿ ನೀರಲ್ಲಿ ಬಿಡ್ತಾರೆ, ಅದು ತಿನ್ನಲಿಕ್ಕೆ ಅಂತ ಹಿಡ್ಕೊಳ್ಳುತ್ತೆ, ಸಿಕ್ಕಾಕೊಳ್ತು. ನಾಲಿಗೆಗೆ ಮೀನು. ಗಂಧಕ್ಕೆ ದುಂಬಿ ಏನು ಮಾಡ್ತದೆ? ಆ ರಸವನ್ನು ಹೀರಬೇಕು ಅಂತ ಹೋಗ್ತದೆ, ಆ ಹೂವು ಮುಚ್ಕೊಂಡ್ಬಿಡ್ತದೆ, ಹೋಗುತ್ತದೆ, ಸಾಯುತ್ತೆ. ಆಚಾರ್ಯ ಶಂಕರರು ಹೇಳ್ತಾರೆ, ಒಂದೊಂದು ಜಂತು ಒಂದೊಂದು ಇಂದ್ರಿಯದಿಂದ ದುಃಖವನ್ನು ಅನುಭವಿಸ್ತದೆ. ಈ ಮನುಷ್ಯನಲ್ಲಿ 5 ಇದೆಯಲ್ಲ, 5 ಇದೆ.
ಹೀಗಾಗಿ ಆ ಇಂದ್ರಿಯ ವಿಷಯಗಳಲ್ಲಿ ಅವ ಸಿಕ್ಕಾಕೊಂಡಿದ್ದಾನೆ. ಯಾರು ಕಣ್ಣು ಬೇಕು ಅಂದದ್ದನ್ನು ಕೊಡದೆ, ನಾಲಿಗೆ ಬೇಕು ಅಂದದ್ದನ್ನು ಕೊಡದೆ ಇರ್ತಾನೋ ಅವನು ಯೋಗಾರೂಢ. ಯಾಕೆ? ಬೇಕು ಅನ್ನುವುದು ಸಂಕಲ್ಪ. ಸರ್ವ ಸಂಕಲ್ಪ ಸನ್ಯಾಸಿ. ಸರ್ವ ಸಂಕಲ್ಪಗಳನ್ನು ಯಾರು ತ್ಯಜಿಸ್ತಾನೋ ಅವನು ಯೋಗಾರೂಢ. ಇವಾಗ ಆ ಯೋಗಾರೂಢ ನಾನಾಗಬೇಕಾದ್ರೆ ಏನು ಮಾಡಬೇಕು? ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಈ ವರ್ಷ ಚಿನ್ಮಯ ಮಿಷನ್ ಅಮೃತ ಮಹೋತ್ಸವದ ವರ್ಷ, 75 ವರ್ಷ. ನಮ್ಮ ಪೂಜ್ಯ ಸ್ವಾಮೀಜಿ ಸ್ವರೂಪಾನಂದರು ಪ್ರಮುಖರು, ಚಿನ್ಮಯ ಮಿಷನ್ ಪ್ರಮುಖರು ಗೀತಾ ಪಂಚಾಮೃತ ಅಂತ 5 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಹಿಂದುವು ಈ 5 ಗೀತಾ ಶ್ಲೋಕಗಳನ್ನು ಕಲಿಬೇಕು, ಅವನಿಗೆ ಕಂಠಸ್ಥವಾಗಬೇಕು, ಬೈ ಹಾರ್ಟ್ ಮಾಡಬೇಕು ಅಂತ. ಅದರಲ್ಲಿ ಮೊದಲನೆಯ ಶ್ಲೋಕನೇ ಇದು. ಇದೆ ಮೊದಲನೆಯ ಶ್ಲೋಕ. ಏನು ಹೇಳ್ತಾ ಇರೋದು? ನೀನು ಜ್ಞಾನಿಯಾಗಬೇಕು, ನೀನು ಯೋಗಾರೂಢನಾಗಬೇಕು, ನೀನು ಯೋಗಿ ಆಗಬೇಕು, ನೀನು ಸನ್ಯಾಸಿಯಾಗಬೇಕು. ನೋಡಿ, ಸನ್ಯಾಸಿ ಅಂದರೆ ಕಾವಿ ಬಟ್ಟೆ ಹಾಕ್ಕೊಂಡು ಹೋಗುವುದಲ್ಲ. ಯಾಕೆ? ಮೊದಲನೇ ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರೆ. ಸನ್ಯಾಸ ಅನ್ನುವುದು ಮನಸ್ಥಿತಿ, ಅದು ಮನಸ್ಸಿನ ಸ್ಥಿತಿ. ಬ್ರಹ್ಮಚಾರಿಯಾಗಿ ಸನ್ಯಾಸಿಯಾಗಿರಬಹುದು, ಗೃಹಸ್ಥನಾಗಿ ಸನ್ಯಾಸಿಯಾಗಿರಬಹುದು, ವಾನಪ್ರಸ್ಥನಾಗಿ ಸನ್ಯಾಸಿ ಅಂದರೆ ಜ್ಞಾನಿಯಾಗಿರಬಹುದು. ನಮ್ಮ ಮುಂದೆ ಹಲವಾರು ಜನ ಇದ್ದಾರೆ. ಗೋಪಾಲ ತಾಪನೀಯೋಪನಿಷತ್ ಅಂತ ಒಂದು ಉಪನಿಷತ್ ಬರ್ತದೆ. ಗೋಪಾಲ ತಾಪನೀಯ ಉಪನಿಷತ್ ಭಾಳ ಸೊಗಸಾದ ಉಪನಿಷತ್. ಆ ಉಪನಿಷತ್ತಿನಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಅದು? ಗೋಕುಲದಲ್ಲಿ ಒಮ್ಮೆ ಚಾತುರ್ಮಾಸಕ್ಕೆ ದುರ್ವಾಸರು ಬರ್ತಾರೆ. ನಂದಗೋಪ ಹೇಳ್ತಾನೆ, ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ. ಈ ಚಾತುರ್ಮಾಸದಲ್ಲಿ ಒಂದು ನಿಯಮ ಉಂಟು. ಏನಪ್ಪ ಅಂದರೆ ನದಿಯ ತಟದಲ್ಲಿರಬೇಕು. ಯಾವ ತಟದಲ್ಲಿರ್ತಾರೋ ಆ ತಟದಿಂದ ಇನ್ನೊಂದು ತಟಕ್ಕೆ ತರಣ ಕ್ರಾಸ್ ಮಾಡಬಾರ್ದು. ಆ 4 ತಿಂಗಳು, 4 ತಿಂಗಳು ಇವಾಗ 2 ತಿಂಗಳಾಗೋಗಿದೆ. ಯಾಕೆಂದರೆ ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಆಯಿತು. ಮಾಸೋ ವೈ ಪಕ್ಷ ಅಂತ ಒಂದು ಸೂತ್ರ ಬರೆದು. ಮಾಸೋ ವೈ ಪಕ್ಷ ಅಂದ್ರೇನು? ಒಂದು ಪಕ್ಷಕ್ಕೆ ನಾವು ಒಂದು ಮಾಸ ಅಂತ ತಿಳಿಯುವ. ಸೊ 2 ಪಕ್ಷ ಸೇರಿದ್ರೆ ಒಂದು ಮಾಸ ಆಗುತ್ತೆ. 2 ಪಕ್ಷಕ್ಕೆ ಒಂದು ಮಾಸ ಆದರೆ 4 ಪಕ್ಷ ಆದರೆ 2 ತಿಂಗಳು ಮುಗಿದೋಯ್ತು. ಇವಾಗ ಎಲ್ಲರೂ ಪೀಠಾಧಿಪತಿಗಳು 2 ತಿಂಗಳು ಚಾತುರ್ಮಾಸ್ಯ ಮಾಡೋದು. ಆದರೆ ಜೈನರು ಇವತ್ತಿಗೂ ಕೂಡ 4 ತಿಂಗಳು ಮಾಡ್ತಾರೆ. 4 ತಿಂಗಳು ಅವರು ಚಾತುರ್ಮಾಸ ಮಾಡ್ತಾರೆ. ಆದರೆ ನಮ್ಮಲ್ಲೆಲ್ಲ 2 ತಿಂಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಯಾಕೆ? ಮಾಸೋ ವೈ ಪಕ್ಷ. ಮಾಸ ಅಂದ್ರೇ ಒಂದು ಪಕ್ಷ ಅಂತ. ಆವಾಗ ದುರ್ವಾಸರು ಆ ತಟದಲ್ಲಿದ್ದರು, ಯಮುನಾ ನದಿಯ ತಟದ ಆ ಕಡೆ ಇದ್ದರು. ಊರು ಅನ್ನುವಂಥದ್ದು ಈ ಕಡೆ ಇತ್ತು. ಪ್ರತಿನಿತ್ಯ ನದಿಯನ್ನು ದಾಟಿ ಹೋಗಿ ಅವರಿಗೆ ಊಟ ಕೊಡೋದು, ಮಧ್ಯಾಹ್ನ ಕೊಟ್ಬಿಟ್ಟು ಬರೋದು. ಇದು ಕೆಲಸ ಯಾರ್ದು? ಗೋಪಿಕೆಯರು, ಗೋಪಾಲರು ಹೋಗಿ ಬರೋದು ಕೆಲಸ. ಒಮ್ಮೆ ಚಾತುರ್ಮಾಸ ಅಂದ್ರೇನು? ಜೋರು ಮಳೆ. ಆಷಾಢದ ಹುಣ್ಣಿಮೆಯಿಂದ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ ಹುಣ್ಣಿಮೆಯ ತನಕ 4 ತಿಂಗಳು ಮಳೆಗಾಲ. ಆದ್ದರಿಂದ ಸಾಧುಗಳು ಯಾರೂ ಸಂಚಾರ ಮಾಡಲ್ಲ. ಸೊ ಮಳೆ ಇರ್ತದೆ, ನದಿಯನ್ನು ದಾಟಬೇಕು, ತುಂಬ ಕಷ್ಟ.
ಒಮ್ಮೆ ಯಮುನಾಗೆ ಇನ್ನೊಂದು ಹೆಸರು ಕಾಳಿಂದಿ. ಯಮನ ಟ್ವಿನ್ ಸಿಸ್ಟರ್ ಅವಳು. ಯಮ ಮತ್ತು ಯಮುನಾ ಇವರಿಬ್ಬರು ಟ್ವಿನ್ ಸಿಸ್ಟರ್ಸ್. ಆ ಯಮುನಾ ತುಂಬ ಉಕ್ಕಿ ಹರಿತಾ ಇದೆ, ಗೋಪಿಗೆಯರು ದಾಟಲಿಕ್ಕಾಗಲ್ಲ. ಆಗ ಅಲ್ಲೇ ಹಸು ಮೇಯಿಸ್ತಾ ಇದ್ದಂತಹ ಕೃಷ್ಣನನ್ನು ಬಂದು ಕೇಳ್ತಾರೆ, ಕೃಷ್ಣ, ನಾವು ದುರ್ವಾಸರಿಗೆ ಆಹಾರವನ್ನು ಕೊಡಬೇಕು, ದಾಟಲಿಕ್ಕಾಗಲ್ಲ, ಏನಾದರೂ ಉಪಾಯ ಹೇಳು ಅಂತ. ಕೃಷ್ಣ ಹೇಳ್ತಾನೆ, ಯಮುನೆ ಹತ್ರ ಹೋಗಿ ಕೈ ಮುಗೀರಿ, ಹೇಳಿ, ಹೇ ಯಮುನೆ, ಒಂದು ವೇಳೆ ಕೃಷ್ಣ ಒಮ್ಮೆನೂ ಸುಳ್ಳು ನುಡಿದಿಲ್ಲ ಅಂದರೆ, ಒಮ್ಮೆಯೂ ಏನನ್ನೂ ಕದ್ದಿಲ್ಲ ಅಂದರೆ ನಮಗೆ ದಾರಿ ಬಿಡು. ಉಪನಿಷತ್ತಲ್ಲಿ ಬರೋ ಮಾತಿದು. ಆಗ ಗೋಪಿಯರೆಲ್ಲ ನಕ್ಬಿಡ್ತಾರಂತೆ, ನಮ್ಮ ಮನೇಲೇ ಕದ್ದಿರೋದನ್ನು ನಾವು ನೋಡಿದ್ದೀವಿ, ನಮಗೇ ಸುಳ್ಳು ಹೇಳಿರೋದು ಗೊತ್ತಿದೆ, ಅದೇ ಬೇರೆ ದಾರಿ ಇಲ್ಲ. ಯಮುನೆ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಯಮುನೆ ತಣ್ಣಗಾಗ್ತಾಳೆ, ಉಕ್ಕೇರ್ತಾ ಇದ್ದಂಥವಳು ಕೆಳಗಿಳಿತಾಳೆ, ಇವರು ದಾಟಿಬಿಡ್ತಾರೆ. ಹೋಗಿ ದುರ್ವಾಸರಿಗೆ ಆಹಾರವನ್ನು ಕೊಡ್ತಾರೆ. ನದಿ ಮತ್ತೆ ಮೇಲೇರಿದೆ, ಇವಾಗ ವಾಪಸ್ ಹೋಗಬೇಕು. ದುರ್ವಾಸರು ಊಟ ತೆಗೆದುಕೊಂಡ್ರು, ಎಲ್ಲ ಖಾಲಿ ಮಾಡಿದ್ರು, ಪಾತ್ರೆ ಕೊಟ್ಟರು. ಅವ್ರು ಹೇಳಿದ್ರು, ಬರಬೇಕಾದ್ರೆ ಹೇಗೋ ಬಂದ್ವಿ, ಇವಾಗ ಹೋಗ್ಲಿಕ್ಕೆ ಆಗಲ್ಲ ಋಷಿಗಳೇ, ಏನು ಮಾಡೋದು? ದುರ್ವಾಸರು ಹೇಳ್ತಾರೆ, ಉಪನಿಷತ್ ಮಾತು ನೋಡಿ ಎಷ್ಟು ಸೊಗಸಾಗಿದೆ. ದೂರ್ವಾಸ ಒಂದು ವೇಳೆ ಏನೂ ತಿಂದಿಲ್ಲ ಅಂದರೆ ನಮಗೆ ದಾರಿ ಬಡು ಅಂತ ಪ್ರಾರ್ಥನೆ ಮಾಡಿ, ಇದಿನ್ನೂ ಕಷ್ಟ, ನಮ್ಮ ಮುಂದೆನೇ ಇದ್ದದ್ದೆಲ್ಲ ಖಾಲಿ ಮಾಡಿದ್ದಾರೆ. ಬಟ್ ಪ್ರಾರ್ಥನೆ ಮಾಡ್ತಾರೆ, ಬರ್ತದೆ, ಈ ಕಡೆಗೆ ಬರ್ತಾರೆ. ಇದರಿಂದ ಏನು ಅರ್ಥ ಆಯಿತು? ಅಕರ್ತ, ನಾನು ಮಾಡಿದ್ದೇನೆ ಅನ್ನುವಂಥದ್ದು ಇಲ್ಲದೆ ಇರುವುದಿದೆಯಲ್ಲ, ಅದು ನಿಷ್ಕಾಮ ಕರ್ಮ. ಅದು ನಿಷ್ಕಾಮ ಕರ್ಮ, ಅದು ನಮ್ಮನ್ನು ಉದ್ಧರಿಸ್ತದೆ. ನಾವು ಏನು ಮಾಡ್ತೇವೆ? ನಾವು ಮಾಡುವ ಕರ್ಮ ನಮ್ಮನ್ನು ಬಂಧಿಸ್ತದೆ. ಈ ಶ್ಲೋಕ ಬಹಳ ಬಹಳ ಸೊಗಸಾದಂತಹ ಶ್ಲೋಕ. ಇದನ್ನು ಹಲವಾರು ಸ್ತರಗಳಲ್ಲಿ ನಾವು ನೋಡ್ಬೋದು. ಉದ್ಧಾರ ಅಂದರೆ ಏನು? ಮನುಷ್ಯ ಉದ್ಧಾರವಾಗುವುದು ಅಂದರೆ ಏನು? ಬಹಳ ಸುಲಭ. ಇರುವ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬಂದು ತಲುಪುವುದಕ್ಕೆ ಹೆಸರು ಉದ್ಧಾರ. ಉತ್ ಅಂದರೆ ಮೇಲೆ, ಮೇಲೆ ಏರುವುದು. ಇರುವ ಸ್ಥಿತಿಯಿಂದ ಮೇಲಕ್ಕೆ ಏರಿ ಬರುವುದು. ಹೀಗಾಗಿಯೇ ನಮ್ಮಲ್ಲಿ ಓಂ ಅನ್ನುವ ಏನೊಂದು ನಾದ ಇದೆ, ಅದಕ್ಕೆ ಹಲವಾರು ಪರ್ಯಾಯ ಶಬ್ದಗಳಿದೆ. ಸಾಮವೇದದಲ್ಲಿ ಅದನ್ನು ಉದ್ಗೀತ ಅಂತ ಕರೀತಾರೆ, ಪ್ರಣವ ಅಂತ ಕರೀತಾರೆ. ಪ್ರಣವ ಅಂದರೆ ಏನು? ಪ್ರ ಅಂದರೆ ಪ್ರಕರ್ಷೇಣ, ನವ ಅಂದರೆ ದಾಟಿಸುವಂಥದ್ದು, ದೋಣಿಯ ಮುಖಾಂತರ. ಒಳ್ಳೆಯ ದೋಣಿ ಓಂಕಾರ ಅಂತ. ಯಾಕೆ ನವ? ಅದು ಈ ದಡದಿಂದ ಆ ದಡಕ್ಕೆ ನನ್ನನ್ನು ದಾಟಿಸ್ತದೆ. ನೋಡಿ, ಮೇಲಕ್ಕೆ ಏರಿಸುವುದು ಅಂದರೆ ಒಂದೇ, ಇಲ್ಲಿಂದ ಅಲ್ಲಿಗೆ ದಾಟುವುದು ಅಂದರೂ ಒಂದೇ. ತಾರಕ ಅಂತ ಕರೀತಾರೆ ಓಂಕಾರವನ್ನು. ಉಚ್ಚ ಸ್ವರದಲ್ಲಿ ಹೇಳ್ತೇವೆ, ಯಾಕೆ? ಅದು ತರಣ, ದಾಟಿಸ್ತದೆ. ರಾಮ ಮಂತ್ರ ಅನ್ನುವುದನ್ನು ತಾರಕ ಮಂತ್ರ ಅನ್ನುವುದು ಯಾಕೆ? ಅದು ನನ್ನನ್ನು ದಾಟಿಸ್ತದೆ. ಇವಾಗ ಉದ್ಧರಿಸುವುದು ಅಂದರೆ ಏನು? ಬೃಹದಾರಣ್ಯಕೋಪನಿಷತ್ತಿನ ಮಾತು. ಅಸತ್ತಿನಿಂದ ಸತ್ತಿಗೆ ನನ್ನನ್ನು ಉದ್ಧರಿಸು, ತಮಸ್ಸಿನಿಂದ ಜ್ಯೋತಿಯತ್ತ ನನ್ನನ್ನು ಉದ್ಧರಿಸು, ಮೃತ್ಯುವಿನಿಂದ ಅಮೃತತ್ವಕ್ಕೆ ನನ್ನನ್ನು ಉದ್ಧರಿಸು. ಆಚಾರ್ಯ ಶಂಕರರು ಬೃಹದಾರಣ್ಯಕೋಪನಿಷತ್ತಿಗೆ ಭಾಷ್ಯವನ್ನು ಬರೀತಾ ಹೇಳ್ತಾರೆ, ಇಲ್ಲಿ ಮೂರು ಇದೆಯಲ್ಲ, ಇಲ್ಲಿ ಮೂರಿಲ್ಲ, ಇರುವುದು ಒಂದೇ. ಯಾವುದದು? ಅಸತೋಮ ಸದ್ಗಮಯ. ಅಸತ್ತಿನಿಂದ ನನ್ನನ್ನು ಸತ್ತಿನತ್ತಕ್ಕೆ ಕರೆದುಕೊಂಡು ಹೋಗು, ಇದೇ ಉದ್ಧಾರ. ಮೃತ್ಯುವಿನಿಂದ ಅಮೃತತ್ವ ಅಂದರೂ ಕೂಡ ಅಸತೋಮ ಸದ್ಗಮಯ ಅಂತಾನೆ.
ತಮಸ್ಸಿನಿಂದ ಜ್ಯೋತಿರ್ಗಮಯ ಅಂದರೂ ಕೂಡ ಅಸತೋಮ ಸದ್ಗಮಯ ಅಂತಾನೆ. ನೀವು ಯೋಚನೆ ಮಾಡಿ, ಇವಾಗ ಮೃತ್ಯು ಇಸ್ ಈಕ್ವಲ್ ಟು ಅಸತ್ತು ಇಸ್ ಈಕ್ವಲ್ ಟು ತಮಸ್, ಮೂರು ಒಂದೇ. ಯಾರು ಅಜ್ಞಾನಿನೋ ಅವನೇ ಮೃತ್ಯುವಿಗೆ ವಶವಾಗುವುದು. ಮೃತ್ಯು ಅಂದ್ರೇನು? ದುಃಖ. ಮೃತ್ಯು ಅಂದ್ರೇ ದುಃಖ. ಯಾವುದು ದುಃಖವೋ ಅದು ಅಸತ್. ಯಾಕೆ ದುಃಖ ಅಂದರೆ ಅಸತ್ತು? ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯ ಅಂತ ತಿಳಿಯುವುದೇ ಅಜ್ಞಾನ. ಆ ಅಜ್ಞಾನದಿಂದಾನೇ ಮೃತ್ಯು, ದುಃಖ. ಇವಾಗ ನಮ್ಮ ಉದ್ಧಾರ ಏನು ಮಾಡ್ಕೊಳ್ಬೇಕು ನಾವು? ಅಸತ್ತಿನಿಂದ ಸತ್ತಿ, ತಮಸ್ಸಿನಿಂದ ಜ್ಞಾನದತ್ತ, ಜ್ಯೋತಿಯತ್ತ, ನಂತರ ಮೃತ್ಯುವಿನಿಂದ ಅಮೃತತ್ವದತ್ತ. ಇದು ಉದ್ಧಾರ. ಯಾರು ಮಾಡಬೇಕು? ಯಾರೂ ಮಾಡಲಿಕ್ಕಾಗಲ್ಲ, ನಾವೇ ಮಾಡಿಕೊಳ್ಬೇಕು. ಅದನ್ನು ಹೇಳ್ತಾ ಇರೋದು ಉದ್ಧರೇತ್ ಆತ್ಮನ ಆತ್ಮಾನಂ. ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊ. ಹಾಗೆ ಕೇವಲ ಜ್ಞಾನದಿಂದ ಮಾತ್ರ, ಬೇರೆ ಇನ್ಯಾವುದರಿಂದಾನೂ ಆಗಲ್ಲ, ಆಗೋದಿಲ್ಲ. ನನ್ನ ತಪ್ಪುಗಳು ಏನು ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಗಲ್ಲ ನಮಗೆ ಸಮಾಧಾನ ಬೇಕು. ಅವರಿಂದ ಹೀಗಾದೆ ಒಪ್ಕೊಂಡ್ಬಿಡ್ತೀನಿ ನಾನು. ನಮ್ಮ ಕಥೆಗಳು ಅನ್ನುವಂಥದ್ದು ಹಾಗೆ ಇದೆ, ಪುರಾಣದ ಕಥೆಗಳು ಅನ್ನುವಂಥದ್ದು. ಅವನು ಈಗಾಗಲಿಕ್ಕೆ ಹಿಂದಿನ ಜನ್ಮದಲ್ಲಿ ಅವ ಮಾಡಿದ ಪಾಪದ ಕಾರಣ ಅಂದ್ಬಿಡ್ತೀವಿ. ಅದು ಕಷ್ಟ ಒಪ್ಕೊಳ್ಳಿಕ್ಕೆ. ಯೋಚನೆ ಮಾಡಿ, 3ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಪ್ರಶ್ನೆ ಕೇಳ್ತಾನೆ ಕೃಷ್ಣನ, ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಎಂತಹ ಪ್ರಶ್ನೆ ಅಂದರೆ ನಮ್ಮೆಲ್ಲರ ಪ್ರಶ್ನೆನೂ ಇದೆ. ಯಾರ ಕಾರಣದಿಂದಾಗಿ ಹೇ ಕೃಷ್ಣ ಮನುಷ್ಯ ಅನ್ನುವಂಥವನು ಪಾಪ ಮಾಡ್ತಾನೆ? ತನಗೆ ಇಷ್ಟ ಇಲ್ಲ ಇದ್ದರೂ ಕೂಡ ಅನಿಚ್ಛನ್, ವಾರ್ಷ್ಣೇಯ, ಏ ವೃಷ್ಣಿಕ ವಂಶದಲ್ಲಿ ಹುಟ್ಟಿರುವಂತಹ ಏ ಕೃಷ್ಣ, ಬಲಾದಿವ ನಿಯೋಜಿತ, ಯಾವುದೋ ಒಂದು ಶಕ್ತಿ ಅನ್ನುವಂಥದ್ದು ಎಳ್ಕೊಂಬಂದ್ಬಿಡ್ತದೆ ಅವನನ್ನು. ಯಾವುದದು? ಯಾಕೆಂದರೆ ಅವನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ತುಂಬ ಜನ ಹೇಳೋದಲ್ಲ, ಸ್ವಾಮೀಜಿ ನನಗೆ ಡಯಾಬಿಟೀಸ್ ಇದೆ, ಆ ಸ್ವೀಟ್ ನೋಡಿದ ತಕ್ಷಣ ಯಾವುದೋ ಒಂದು ಶಕ್ತಿ ಸ್ವಾಮೀಜಿ, ಅದು ಕೈ ಹೋಗಿ ಬಾಯೆಲ್ಲ ಹೊರಟೋಗ್ಬಿಡುತ್ತೆ. ಯಾವುದಾ ಶಕ್ತಿ? ನನಗೆ ಗೊತ್ತು ಅದು ತಿನ್ನಬಾರ್ದು ಅಂತ, ಆದರೆ ಒಂದು ಶಕ್ತಿ ಇದೆ, ಅದು ಅನ್ನೋಯಿಂಗ್ಲಿ ನನ್ನ ಮುಖಾಂತರ ಮಾಡಿಸ್ಬಿಡ್ತಾ ಇದೆ. ಕೃಷ್ಣ ಸರಳವಾಗಿ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ. ಅದು ಹೊರಗಡೆದಲ್ಲ, ನಿನ್ನದೇ ಕಾಮ, ನಮ್ಮದೇ ಬಯಕೆ, ಬೇರೆ ಇನ್ನೇನಲ್ಲ. ಯೋಚನೆ ಮಾಡಿ, ಇವಾಗ ಯಾರು? ನನ್ನ ಇಚ್ಛೆಗಳೇ ನನ್ನ ಶತ್ರುಗಳು. ಕಾಮ. ಆದ್ದರಿಂದ ನನ್ನನ್ನು ನಾನು ಗೆಲ್ಲಬೇಕು ಅಂದರೆ ನನ್ನ ಕಾಮವನ್ನು ನಾನು ಗೆಲ್ಲಬೇಕು. ಇಂದ್ರಿಯ ಅರ್ಥಗಳಿದೆಯಲ್ಲ, ನ ಅನುಷಜ್ಜತೆ, ಅಲ್ಲಿ ಹೋಗಬಾರ್ದು. ಆವಾಗ ಉದ್ಧರೇದಾತ್ಮನಾತ್ಮ. ನನ್ನನ್ನು ನಾನು ಯಾವತ್ತೂ ಕೀಳಾಗಿ ಕಾಣಬಾರ್ದು. ಯಾಕೆ? ಜಗತ್ತಿನ ಸೃಷ್ಟಿ ಅನ್ನುವಂಥದ್ದು ಹೇಗಿದೆ ಅಂದರೆ ಎಲ್ಲ ಇಂದ್ರಿಯಗಳು ಬಹಿರ್ಮುಖವಾಗೇ ಇರುವುದು. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ, ಪರಾಂಚಿಕಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ದೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಚನ್. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಎಲ್ಲ ಇಂದ್ರಿಯಗಳನ್ನು ಹೊರಗಡೆ ಬಿಟ್ಬಿಟ್ನಂತೆ. ಕಣ್ಣು ಹೊರಗಡೆ ನೋಡ್ತದೆ, ಕಿವಿ ಹೊರಗಡೆ ಇದನ್ನು ಕೇಳ್ತದೆ, ನಾಲಿಗೆ ಹೊರಗಡೆ ಇದನ್ನು ತಿಂತದೆ, ಮೂಗು ಹೊರಗಡೆ ಇದ್ದನ್ನು ಆಘ್ರಾಣಿಸ್ತದೆ, ಚರ್ಮ ಹೊರಗಡೆ ಇದ್ದನ್ನು ಸ್ಪರ್ಶಿಸ್ತದೆ. ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಹೊರಗಡೆ ಹೋಗ್ತಾ ಇದ್ದಾನೆ, ಒಳಕ್ಕೆ ತಿರುಗ್ತಾ ಇಲ್ಲ. ಆದರೆ ಕಶ್ಚಿದ್ದೀರಃ, ಯಾರೋ ಒಬ್ಬ ಧೈರ್ಯವಂತ. ಆ ವೃತ್ತಚಕ್ಷು ಅಂದ್ರೇನು? ಹೊರಗೆ ಹೋಗುವ ವಿಷಯಗಳತ್ತ ಹೋಗುವಂತಹ ಇಂದ್ರಿಯಗಳನ್ನು
ಮುಚ್ಚಿ ಅಮೃತತ್ವ ಮಿಚ್ಚನ್ ತನ್ನ ನಿಜ ಸ್ವರೂಪವನ್ನು ತನ್ನ ಉದ್ಧಾರ ಮಾಡಿಕೊಳ್ಬೇಕು ಅಂತ ಒಳಗಡೆಗೆ ತಿರುಗ್ತಾನೆ. ಆ ಒಳಗಡೆಗೆ ತಿರುಗುವುದೇನಿದೆಯಲ್ಲ ಅದು ಒಬ್ಬ ಸಾಧಕ. ಯಾರು? ಆರು ಋಕ್ಷು ಯೋಗಾರೂಢನಾಗಬೇಕು ಅನ್ನುವಂಥವನು, ಯೋಗಿಯಾಗಬೇಕಾದಂಥವನು, ಸನ್ಯಾಸಿಯಾಗಬೇಕಾದವನು ತನ್ನನ್ನು ತಾನು ತಿದ್ದುಕೊಳ್ತಾನೆ. ನನ್ನ ಶತ್ರು ಎಲ್ಲೋ ಹೊರಗಡೆ ಇಲ್ಲ, ನನ್ನ ಕಾಮವೇ ನನ್ನ ಶತ್ರು, ನನ್ನ ಕ್ರೋಧವೇ ನನ್ನ ಶತ್ರು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅದು ಹೇಗಿದೆ? ತುಂಬ ಪವರ್ಫುಲ್. ಅದು ಅದೇ ನಿನ್ನ ವೈರಿ, ನೀನು ತಿಳ್ಕೊಳ್ಬೇಕು. ಹೀಗಾಗಿ ನಿನ್ನ ಅಧೋಗತಿಗೆ ಕಾರಣ ಬೇರೆಯವರಲ್ಲ, ನೀನೇ. ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳೋರು, ರೆಫ್ಯೂಸ್ ಟು ಗೆಟ್ ಡಿಸ್ಟರ್ಬ್ಡ್. ನಾನು ಡಿಸ್ಟರ್ಬ್ ಆಗಲ್ಲ, ನಿರ್ಧಾರ ಮಾಡು. ಬಹಳ ಬಹಳ ಒಳ್ಳೆಯ ವಿಚಾರ ಇದು. ಸಾಮಾನ್ಯವಾಗಿ ಪ್ರವಚನ ಮಾಡ್ತಾ ಇರ್ತೀವಿ, ಯಾರ್ದೋ ಒಬ್ಬರದು ಮೊಬೈಲ್ ರಿಂಗ್ ಆಗುತ್ತೆ. ಮೊಬೈಲ್ ರಿಂಗ್ ಆಯಿತು ಅಂದಿದ ತಕ್ಷಣ ಡಿಸ್ಟರ್ಬ್ ಆಗೋಗ್ಬಿಡ್ತೀನಿ ನಾನು. ಹಿಂಗೇನು ಇದು ನನ್ನ ವೀಕ್ನೆಸ್ಸು ಅಂತ ನಿಮ್ಗೆ ಗೊತ್ತಾಗೋದ್ರೆ, ಸ್ವಾಮೀಜಿ ಮೊಬೈಲ್ ರಿಂಗ್ ಆಗಿದ ತಕ್ಷಣ ಡಿಸ್ಟರ್ಬ್ ಆಗ್ತಾರೆ ಅಂತ ನಿಮಗೆ ಗೊತ್ತಾದರೆ ಮನೇಲಿ ಹೇಳ್ಬಿಟ್ಟು ಬರ್ತೀರ ಕರೆಕ್ಟಾಗಿ 7:20 ರಿಂಗ್ ಕೊಡು, ಸ್ವಾಮೀಜಿ ಡಿಸ್ಟರ್ಬ್ ಆಗ್ತದೆ, ನೋಡೋಕೆ ಮಜಾ ಇರ್ತದೆ. ಯಾಕೆ? ಯು ನೋ ಮೈ ವೀಕ್ನೆಸ್. ನಾನು ಹೇಳ್ತೀನಿ, ನೀವು ಎಷ್ಟೇ ಜೋರಾಗಿ ಮೊಬೈಲ್ ರಿಂಗ್ ಆಗಲಿ, ನಾನು ಇನ್ನೂ ಜೋರಾಗಿ ಮಾತನಾಡ್ತೀನಿ, ನಾನು ಡಿಸ್ಟರ್ಬ್ ಆಗಲ್ಲ. ನಾನು ಐ ರೆಫ್ಯೂಸ್ ಟು ಗೆಟ್ ಡಿಸ್ಟರ್ಬ್. ಯೋಚನೆ ಮಾಡಿ. ನಮ್ಮ ಆಚಾರ್ಯಜಿ ನಾವು ಕಲಿತಾ ಇರಬೇಕಾದ್ರೆ ಒಂದೊಂದು ಪಾಠ ಹೇಳ್ಕೊಟ್ಟಿದ್ದು. ಪ್ರತಿ ಕ್ಲಾಸ್ಗೂ ಜಾಗ ಚೇಂಜ್ ಮಾಡಬೇಕು. ಯಾಕೆ? ಜಾಗಕ್ಕೆ ಅಂಟ್ಕೊಳ್ತೀನಿ ನಾನು. ಪ್ರತಿ ಕ್ಲಾಸು ಜಾಗ ಚೇಂಜ್ ಮಾಡು. ನಾಳೆ ನೀವು ಕೂತಿರೋ 3 ದಿನ ನೀವು ಒಂದು ಜಾಗದಲ್ಲಿ ಕೂತ್ಕೊಳ್ತೀರ, 4 ದಿನದಿಂದ ಇನ್ನೊಬ್ರು ಯಾರಾದರೂ ಬಂದು ಕೂತ್ಕೊಂಡ್ಬಿಟ್ರೆ ಅವತ್ತು ಸ್ವಾಮೀಜಿ ಏನು ಹೇಳ್ತಾರೋ ಏನು ತಲೆಗೆ ಹೋಗಲ್ಲ. ಯಾಕೆ? ಅವರು ಯಾಕೆ ಇಲ್ಲಿ ಕೂತಿದ್ದಾರೆ? ಸೊ ನೀನೇ ಚೇಂಜ್ ಮಾಡಿಬಿಡು, ಪ್ರಾಬ್ಲಮ್ಮೇ ಇಲ್ಲ. ನಾನು ಡಿಸ್ಟರ್ಬ್ ಆಗಲ್ಲ, ಅದು ಮುಖ್ಯ. ಯೋಚನೆ ಮಾಡಿ. ಈ ಪ್ರಾಕ್ಟಿಕಲ್ ಅನ್ನುವಂಥದ್ದು ಇದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಿರುವಂತಹ ದಾರಿ, ಬೇರೆ ದಾರಿನೇ ಇಲ್ಲ. ನಾನು ಮಲ್ಕೊಳ್ಳೋದು ಚಾಪೆ ಮೇಲೆ, ಡೇ 1 ಚಾಪೆ ಮೇಲೆ ಮಲ್ಕೊಳ್ಳೋದು. ಯಾರ್ದಾದ್ರೂ ಮನೆಗೆ ಹೋಗಿ ಮಲ್ಕೊಳ್ಳಿಕ್ಕೆ ಹೋದರೆ ಒಂದು ಮಂಚ, ಒಂದು ಹಾಸಿಗೆ ಕೊಟ್ಟಿರ್ತಾರೆ, ಆರಾಮ್. ನನ್ನ ಲೆವೆಲ್ ನಾನು ಹಾಸಿಗೆ ಅಂತ ಇಟ್ಕೊಂಡ್ರೆ, ಯಾರಾದರೂ ಮನೇಲಿ ಚಾಪೆ ಕೊಟ್ಟರೆ ನನಗೆ ರಾತ್ರಿ ನಿದ್ದೆ ಬರಲ್ಲ. ನನ್ನ ಲೆವೆಲ್ ಹಾಸಿಗೆ ಇದೆ, ಇವರು ಚಾಪೆ ಕೊಟ್ಬಿಟ್ರಲ್ಲ ನನಗೆ. ನಾನು ಚಾಪೆ ಇಟ್ಕೊಂಡಿದ್ದರಿಂದ ಚಾಪೆ ಪ್ರತಿಯೊಬ್ಬರು ಖಂಡಿತ ಯಾರಾದರೂ ಕೊಟ್ಟೇ ಕೊಡ್ತಾರೆ. ಯೋಚನೆ ಮಾಡಿ. ಈ ಜಗತ್ತನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ. ಎಲ್ಲೆಲ್ಲೋ ಯಜ್ಞಗಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ. ಒಂದು ಊರಿಗೆ ಹೋಗಿದ್ದೀನಿ ಯಜ್ಞಕ್ಕೆ, ಆ ಜಾಗದಲ್ಲಿ ಉಳ್ಕೊಳ್ಳಿಕ್ಕೆ ಆಗಲ್ಲ. ಕಡೆಗೆ ಅವ್ರು ನಮ್ಮ ಮನೆಗೆ ಬನ್ನಿ ಅಂದರು. ಅವ್ರ ಮನೆಗೆ ಹೋದೆ. ಆ ಮನೆಯಲ್ಲಿ ಸೊಳ್ಳೆಗಳು ತುಂಬ ಇತ್ತು. ಆಲ್ ಔಟ್ ಕೊಡಿ ಅಂತ ಕೇಳಿದೆ, ಆಲ್ ಔಟ್ ಕೊಟ್ಟರು. ನನಗೊಂದು ಅಭ್ಯಾಸ, ನಾನು ಮಲ್ಕೋಬೇಕಾದ್ರೆ ಬಾಗಿಲು ಯಾವತ್ತೂ ಹಾಕಲ್ಲ, ಓಪನ್ನೇ ಇರ್ತದೆ. ಮಲ್ಕೊಂಡಿದ್ದೀನಿ. 2 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕಚ್ತಾ ಇದೆ. ತೆಗೆದು ನೋಡ್ತೀನಿ, ಆಲ್ ಔಟ್ ಎತ್ಕೊಂಡು ನೋಡೋಗ್ಬಿಟ್ಟಿದ್ದಾರೆ ವಾಪಸ್. ಏನು ಮಾಡಲಿಕ್ಕಾಗುತ್ತೆ? ನೆಕ್ಸ್ಟ್ ಡೇ ನಾನು ಸೊಳ್ಳೆ ಪರ್ದ ತರಿಸ್ಕೊಂಡು ಕಟ್ಕೊಂಡು ಮಲ್ಕೊಂಡೆ. ನಾನು ಗಲಾಟೆ ಮಾಡೋಕ್ಕಾಗಲ್ಲ. ರೆಫ್ಯೂಸ್ ಟು ಗೆಟ್ ಡಿಸ್ಟರ್ಬ್, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಷ್ಟೇ. ಸೊ ಹೀಗಾಗಿ ನನ್ನ ಉದ್ಧಾರವನ್ನು ನಾನು ಮಾಡಿಕೊಳ್ಬೇಕು ಅಂದರೆ ಜ್ಞಾನ ಒಂದೇ ನನ್ನನ್ನು ಕಾಪಾಡುತ್ತೆ, ಬೇರೆ ಇನ್ಯಾವುದು ನನ್ನನ್ನು ಕಾಪಾಡಲ್ಲ. ಹೀಗಾಗಿ ಅಸತ್ತಿನಿಂದ ಸತ್ತಿನತ್ತ, ಅಜ್ಞಾನದಿಂದ ಜ್ಞಾನದತ್ತ, ತಮಸ್ಸಿನಿಂದ ಜ್ಞಾನದತ್ತ, ಜ್ಯೋತಿಯತ್ತ, ಮೃತ್ಯುವಿನಿಂದ ಅಮೃತತ್ವದತ್ತ ಉದ್ಧಾರ ಮಾಡಿಕೊಳ್ಳುವುದನ್ನು ಕಲ್ತ್ಕೊಳ್ಬೇಕು. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ.
ನನಗೆ ನಾನೇ ಮಿತ್ರ, ನನಗೆ ನಾನೇ ಶತ್ರು ಅಲ್ವಾ? ತುಂಬ ಚಂದದಲ್ಲಿ ಶಾಸ್ತ್ರ ಹೇಳ್ತದೆ, ಶತ್ರು ಹೊರಗಡೆ ಇಲ್ಲ, ನಾನೇ. ಮಿತ್ರ ಹೊರಗಡೆ ಇಲ್ಲ, ಅದು ನಾನೇ. ನೋಡಿ, ಏನೋ ಒಂದು ಸಂಕಲ್ಪ ತಗೊಳ್ತೀರ, ಆ ಸಂಕಲ್ಪ ತೆಗೆದುಕೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ರೆ ಸಿಕ್ಕುವ ಆನಂದ ಇದೆಯಲ್ಲ, ಬೇರೆ ಇನ್ಯಾವುದೂ ಇಲ್ಲ ಅಲ್ಲಿ. ಆ ಆನಂದ ಅನ್ನುವಂಥದ್ದು ಇಂದ್ರನ ಸ್ವರ್ಗದ ಸುಖಕ್ಕಿಂತ ಹೆಚ್ಚಿನ ಆನಂದ. ಮನೀಷಾ ಪಂಚಕಮಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಈ ಆನಂದ ಇದೆಯಲ್ಲ, ನಿನ್ನನ್ನು ನೀನು ಗೆದ್ದು ನಿನ್ನ ಸ್ವಸ್ವರೂಪದಲ್ಲಿ ನಿಲ್ಲುವುದಿದೆಯಲ್ಲ, ಅದು ಇಂದ್ರನ ಸ್ವರ್ಗದ ಆನಂದಕ್ಕಿಂತ ಹೆಚ್ಚು ಅಂತಾರೆ. ಆಲೋಚನೆ ಮಾಡಿ. ಇವಾಗ ಒಂದು ತುಳಸಿ ರಾಮಾಯಣ ಇದೆ, 30 ದಿನದಲ್ಲಿ ಪಾರಾಯಣ ಮಾಡ್ಬೋದು. ಆ 30 ದಿನದಲ್ಲಿ ಪಾರಾಯಣ ಮಾಡಿದ್ರೆ ಅದರ ಆನಂದನೇ ಬೇರೆ. 9 ದಿನದಲ್ಲಿ ಪಾರಾಯಣ ಮಾಡ್ಬೋದು, ಅದನ್ನು ಮುಗಿಸಿ ಅದರ ಆನಂದನೇ ಬೇರೆ. ನಿರ್ಧಾರ ಮಾಡಬೇಕಷ್ಟೆ. ನಾವೆಲ್ಲ ಕಲಿತಾ ಇದ್ದಾಗ ನಮ್ಮ ಆಚಾರ್ಯ ನಮ್ಗೆ ಹೇಳೋರು, ನಿಮ್ಮ ಮನಸ್ಸನ್ನು ನೀವು ಪರೀಕ್ಷೆ ಮಾಡಬೇಕಾದ್ರೆ ಒಂದು ವ್ರತ ಅಂತ ಏನಾದರೂ ತಗೊಳ್ಳಿ. 1 ತಿಂಗಳು ನಾನು ಸ್ವೀಟ್ ತಿನ್ನಲ್ಲ ಅಂತ ಮನಸ್ಸಿಗೆ ಹೇಳಿ. ಚಾತುರ್ಮಾಸ ಅನ್ನುವಂಥದ್ರಲ್ಲಿ ಇರೋದೇ ಹಾಗೆ, ಮನಸ್ಸನ್ನು ನಿಗ್ರಹಿಸುವುದಕ್ಕೋಸ್ಕರ. 1 ತಿಂಗಳು ಇದು ತಿನ್ನಲ್ಲ, ಮುಂದಿನ ತಿಂಗಳು ಇದು ಪ್ಲಸ್ ಇದು ತಿನ್ನಲ್ಲ, ಅದರ ಮುಂದಿನ ತಿಂಗಳು ಈ 3 ತಿನ್ನಲ್ಲ, ಹಾಲು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಳ್ಳಲ್ಲ, ನಂತರ ನಾನು ಈರುಳ್ಳಿ ಅನ್ನುವಂಥದ್ದು ತಿನ್ನಲ್ಲ, ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ತಿನ್ನಲ್ಲ, ಎಣ್ಣೆಯಿಂದ ಕರೆದಿರೋ ಪದಾರ್ಥ ತಿನ್ನಲ್ಲ. ಈ ರೀತಿ ನಾನು ಯೋಚನೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ನನ್ನ ಮೇಲೆ ನನಗೆ ಒಂದು ಆತ್ಮಬಲ ಬರ್ತದೆ. ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಸತಿ ನಮ್ಗೆ ಅನಿಸ್ತದೆ, ಓಕೆ ಈ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ 1 ತಿಂಗಳು ಸ್ವೀಟ್ ತಿನ್ನಲ್ಲ ಸಂಕಲ್ಪ ಮಾಡ್ತೀವಿ. ಮಧ್ಯಾಹ್ನ 12ವರೆಗೆ ಬೆಲ್ಲ ಆಯಿತು, ಹೋದರೆ 3 ಸ್ವೀಟ್ ಇರ್ತದೆ ಅವತ್ತು. ಮನಸ್ಸೇನು ಹೇಳ್ತದೆ ಗೊತ್ತಾ? ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಮಾಡುವ. ಯಾಕೆ? ಮನಸ್ಸಿಗೆ ಯೋಚನೆ ಮಾಡ್ತದೆ, ಇದು ಮೇ ಅಲ್ವಾ, ಮೇ 8 ಗುರುದೇವ್ದು ಜಯಂತಿ ಬರ್ತದೆ, ಡೆಫಿನೆಟಾಗಿ ಅವತ್ತು ಅನ್ನುವಂಥದ್ದು ಸ್ವೀಟ್ ಇದ್ದೇ ಇರ್ತದೆ. ಇನ್ನೊಂದೇನೋ ಲೆಕ್ಕ ಹಾಕ್ಬಿಟ್ಟು ಜೂನ್ ಕೊಟ್ಟೋಗ್ಬಿಡುವ. ಈ ಮನಸ್ಸು ಅನ್ನುವಂಥದ್ದೇ ಹಾಗೆ. ಗೆಲ್ಲಬೇಕೋ ಆ ಒಂದು ದೃಢ ನಿರ್ಧಾರ ಅನ್ನುವಂಥದ್ದು ಬಹಳ ಮುಖ್ಯ. ಇದೇ ಸೆಕೆಂಡ್ ಲೈನ್ ಏನಿದೆ, ಆತ್ಮೈವ ಕ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ಅದನ್ನು 6ನೇ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಷ್ಟೇ. ಏನು? ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಏನ ಆತ್ಮನ ಆತ್ಮ ಜಿತಃ ತಸ್ಯ ಆತ್ಮನಃ ಆತ್ಮ ಏವ ಬಂಧು. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳು ಅನ್ನುವಂಥದ್ದನ್ನು ಗೆದ್ದಿದ್ದಾನೋ ಅಂತಹ ವ್ಯಕ್ತಿಗೆ ಅವನ ಮನಸ್ಸೇ ಅವನ ಬಂಧು. ಯಾರು ಗೆದ್ದಿಲ್ಲವೋ ಅವನಿಗೆ ಅದು ಶತ್ರು. ಸಿಂಪಲ್. ನಾನು ಒಂದು ದೃಢವಾಗಿ ಇಂಥದ್ದನ್ನು ಮಾಡ್ತೇನೆ ಅಂತ ಮಾಡಿದ್ರೆ ಆಗ ಹೆಚ್ಚಿನ ಆನಂದ ಸಿಕ್ಕುವುದು ನನಗೆ, ಬೇರೆಯವರಿಗೆ ಅಲ್ಲವೇ ಅಲ್ಲ. ನಾನು ಆ ಗೀತಾ ಪಂಚಾಮೃತ 5 ಶ್ಲೋಕಗಳು ನಾನು ದಿನಾ ಹೇಳಿ ಇವಾಗ ಬಾಯಿಗೆ ಬಂದುಬಿಟ್ಟಿದೆ, ಟೈಮೇ ಇಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಬೋದು. ಅವಾಗೇನಾಗುತ್ತೆ? ಖುಷಿಯಾಗುತ್ತೆ. ಖುಷಿ ಯಾರಿಗೆ? ನನಗೆ. ಏನು ಸಿಕ್ಕುತ್ತೆ? ನೆಮ್ಮದಿ ಸಿಕ್ಕತ್ತೆ, ಬೇರೆ ಇನ್ನೇನಿಲ್ಲ. ನೆಮ್ಮದಿ. ಆ ನೆಮ್ಮದಿ ಎನ್ನುವಂಥದ್ದೇನು? ಇಷ್ಟೇ. ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡು,
ಬಡವರಿಂಗುಪಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀ ಒಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಗುಡಿಯ ಪೂಜೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು. ಕಥೆ, ಯಾವುದೋ ಒಂದು ಪುರಾಣವನ್ನು ಓದುವಂಥದ್ದು. ಹಾಡು, ಕಂಠ ಇದೆಯೋ ಹಾಡು. ಸ್ವಾಮೀಜಿ ಇದ್ಯಾವುದ್ರಲ್ಲಿ ನನಗೆ ಆಸಕ್ತಿ ಇಲ್ಲ. ಬಡವರಿಂಗುಪಕೃತಿಯೋ, ಬಡವರ ಸೇವೆ ಮಾಡು. ಮನದ ಬಡಿದಾಟವನ್ನು ನಿಲ್ಲಿಸಿ, ಆ ಮನಸ್ಸಿನ ಒಂದು ಗಲಾಟೆ ಏನಿದೆ ಅದನ್ನು ನಿಲ್ಲಿಸಿ ಅದಕ್ಕೆ ಶಾಂತಿಯನ್ನು ತಂದುಕೊಡೋದಿದೆಯಲ್ಲ, ಆವಾಗ ಅದು ನನಗೆ ಬಂಧು. ಮನಸ್ಸು ಅನ್ನುವಂಥದ್ದು ನನ್ನ ಫ್ರೆಂಡ್ ಯಾವಾಗ? ನನ್ನ ಇಂದ್ರಿಯಗಳು ನನ್ನ ಹಿಡಿತದಲ್ಲಿ ಇದ್ದಾಗ. ಇಲ್ಲವೋ ಅದೇ ನನಗೆ ಶತ್ರು. ನನ್ನ ಶತ್ರು ನಾನೇ, ನನ್ನ ಮಿತ್ರ ನಾನೇ. ಗೆಲ್ಲಬೇಕಷ್ಟೆ. ನನ್ನ ಮನಸ್ಸನ್ನು ನಾನು ಗೆಲ್ಲಬೇಕು. ಈ ಗೆಲ್ಲುವಿಕೆ ಇದೆಯಲ್ಲ ಅದು ಸಾಧನೆ. ಅದಕ್ಕೇನು ಮಾಡಬೇಕು? ಚಿಂತನೆ ಮಾಡು, ವಿಚಾರ ಮಾಡು. ಯಾವುದಾದರೂ ಒಂದು ಶ್ಲೋಕ ತೆಗೆದುಕೊ. ನಾನು ಹೇಳ್ತೀನಲ್ಲ, ಭಗವದ್ಗೀತೆ ಇದೆ, ಕೃಷ್ಣ ಉಪದೇಶ ಮಾಡಿದ್ದಾನೆ, ಸಾಕು. ಆದರೆ ಎಷ್ಟೊಂದು ಜನ ವ್ಯಾಖ್ಯಾನ ಏನಕ್ಕೆ ಬರೆದ್ರು? ತಮಗೋಸ್ಕರ ಬರೆದದ್ದು. ತುಳಸಿದಾಸರು ರಾಮಚರಿತ ಮಾಸವನ್ನು ಬರೆದಾಗ ಹೇಳ್ತಾರೆ, ನಾನಾ ಪುರಾಣ ನಿಗಮಾಗಮ ಸಮ್ಮತಂ ಯದ್ ರಾಮಾಯಣೇ ನಿಗದಿತಂ ಕ್ವಚಿದನ್ಯತೋಪಿ ಸ್ವಾಂತಃ ಸುಖಾಯ ತುಳಸಿ ರಘುನಾಥ ಗಾತ ಭಾಷಾ ನಿಬಂಧಮತಿ ಮಂಜುಳ ಮಾತನೋತಿ. ಸ್ವಾಂತಃ ಸುಖಾಯ ತುಳಸಿ ರಘುನಾಥ ಗಾತ. ಈ ರಘುನಾಥನ, ರಾಮನ ಒಂದು ಗಾನವನ್ನು, ಅವನ ಚರಿತ್ರೆಯನ್ನು ನಾನು ಬರಿತಾ ಇರುವುದು, ಹಾಡ್ತಾ ಇರುವುದು ಸ್ವಾಂತಃ ಸುಖಾಯ, ನನ್ನ ಸುಖಕ್ಕೋಸ್ಕರ, ನನ್ನ ಸುಖಕ್ಕೋಸ್ಕರ. ಒಂದು ಪುಸ್ತಕ ಇದೆ, ಅದನ್ನು ನಾನು ಅನುವಾದ ಮಾಡ್ತೀನಿ, ಮಾಡು, ಸ್ವಾಂತಃ ಸುಖಾಯ. ಸ್ವಾಮೀಜಿ ಭಗವದ್ಗೀತೆ ಮೇಲೆ ಕಾಮೆಂಟ್ರಿ ಬರೀಬೇಕು ಅಂತ ಅನಿಸ್ತಿದೆ, ಬರೀ, ಪಬ್ಲಿಷ್ ಮಾಡೋಕ್ಕೆ ಹೋಗಬೇಡ, ಬರೀ ಸ್ವಾಂತಃ ಸುಖಾಯ, ಸ್ವಾಂತಃ ಸುಖಾಯ. ನಮ್ಮ ಸ್ವಾಮೀಜಿ ಹೇಳೋರು, ಒಬ್ಬಮ್ಮ ಇಡೀ ಶ್ರೀಮದ್ ಭಾಗವತಕ್ಕೆ 18,000 ಶ್ಲೋಕಗಳಿಗೆ ಅನ್ವಯ ಮಾಡಿ, ಪದಚ್ಛೇದ ಮಾಡಿ, ಅದನ್ನು ಗದ್ಯ ರೂಪದಲ್ಲಿ ಬರೆದು ಅನುವಾದ ಮಾಡಿಟ್ಟಿದ್ರು. ಏನಕ್ಕೆ? ಸ್ವಾಂತಃ ಸುಖಾಯ ಅಷ್ಟೇ. ನನ್ನ ಆನಂದಕ್ಕೋಸ್ಕರ ನಾನು ಪಾರಾಯಣ ಮಾಡ್ತೇನೆ, ನನ್ನ ಆನಂದಕ್ಕೋಸ್ಕರ ನಾನು ಹಾಡ್ತೇನೆ. ಇವತ್ತು ಏನಾಗೋಗಿದೆ, ಭಜನೆ ಹಾಡು ಅಂದರೆ ನಾವು ಚಪ್ಪಾಳೆಗೋಸ್ಕರ ಕಾಯ್ತೀವಿ. ನಾವು ಭಜನೆ ಆಗಿದ ತಕ್ಷಣ ಚಪ್ಪಾಳೆ ಬೇಕು. ಈ ಅನೂಪ್ ಜಲೋಟ ಮತ್ತು ಅವನ್ನೆಲ್ಲ ಕ್ಯಾಸೆಟ್ಗಳನ್ನು ನೀವು ಕೇಳಬೇಕು, ಲೈವ್ ರೆಕಾರ್ಡಿಂಗ್. मैया मोरी मैं नहीं माखन खायो, मैया मोरी. ನೀವು ಚಪ್ಪಾಳೆ ಹೊಡೆದ ತಕ್ಕ ನಿಲ್ಸಲ್ಲ ಅವ, ನೀವು ಕೇಳಿ ನೋಡುವ, ಚಪ್ಪಾಳೆ ಹೊಡೆದ ತಕ್ಷಣ ನಿಲ್ಲಿಸ್ತಾನೆ. ಸೊ ಇದೇನಾಗೋಗುತ್ತೆ? ಆತ್ಮಸುಖಕ್ಕಲ್ಲ ಅದು. ಎಂತಕ್ಕೋಸ್ಕರ? ಚಪ್ಪಾಳೆಗೋಸ್ಕರ. ನನ್ನ ಮನಸ್ಸನ್ನು ನಾನು ನಿಗ್ರಹಿಸಿಕೊಳ್ಳಬೇಕು. ಏನು ಮಾಡಬೇಕು? ಓದು, ಗ್ರಂಥಗಳ ಅಧ್ಯಯನ ಮಾಡು. ಭಗವದ್ಗೀತೆ ಮೇಲೆ ಎಷ್ಟು ಜನ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ತಮಗಾಗಿ ನನಗೆ ಯಾವುದಿಷ್ಟಾನೋ ಓದು. ಎಷ್ಟು ರೀತಿಯಲ್ಲಿ ವಿಚಾರ ಮಾಡಿದ್ದಾರೆ. ರಾಮಾಯಣವನ್ನು ಹೊಸ ಹೊಸ ರೀತಿಯಲ್ಲಿ ಎಷ್ಟು ಜನ ಬರೆದಿದ್ದಾರೆ. ವಾಸ್ತವ ರಾಮಾಯಣ ಅಂತ. ರಾಮಾಯಣ ಇವತ್ತು ನಡೆದರೆ ಹೇಗಿರ್ತದೆ? ಶಾಪ ಹಾಕೋದು ಏನೂ ಇರಲ್ಲ ಆ ರಾಮಾಯಣದಲ್ಲಿ. ಆದರೆ ಇಂದು ನಡೆದ ಹಾಗೆ. ಮಹಾಭಾರತವನ್ನು ಭೈರಪ್ಪ ಕನ್ನಡದಲ್ಲಿ ಬರೆದರು, ಪರ್ವ ಅಂತ. ಅಲ್ಲಿ ಯಾವ ಶಾಪನೂ ಇಲ್ಲ, ಯಾವ ಅವತಾರನೂ ಇಲ್ಲ. ಆದರೆ ಇವತ್ತು ನಡೆದರೆ ಹೇಗಿರ್ತದೆ? ಸತ್ಯಕಾಮ ಅಂತ ಕನ್ನಡದ ರೈಟರ್ ಇದ್ದಾರೆ. ನಾನು ಮತ್ತು ಕೃತಾತ್ಮಾನಂಜಿ ಪ್ರತಿ ರಾತ್ರಿ ಸುಮಾರು ತಿಂಗಳುಗಳಿಂದ ಓದ್ತಾ ಇದ್ದೀವಿ. 10 to 10:30 ನಮ್ಮ ಟೈಮ್ ಅದೇ. ಸುಮಾರು ಒಂದು 7 ಕಥೆಗಳನ್ನು ಓದಿದ್ದೀವಿ, ಕಾದಂಬರಿ ಟೈಪಲ್ಲಿ.
ಏನು ಪುರಾಣಕ್ಕೆ ಸಂಬಂಧಪಟ್ಟಿದ್ದು. ಕಾಮನ ಬಿಲ್ಲು ಅಂತ ಇದೆ, ಸೂರ್ಯನ ಕತೆ. ಬೆಂಕಿಯ ಮಗಳು ಅಂತಿದೆ, ದ್ರೌಪದಿಯ ಕತೆ. ದ್ರೌಪದಿ ಸ್ವಗತದಲ್ಲಿ ಹೇಳ್ಕೊಂಡು ಹೋಗ್ತಾಳೆ ಅವಳ ಕಥೆಯನ್ನು. ಇವರು ಬರೆದಿದ್ದಾರೆ. ನಂತರ ವಿಪ್ರಯೋಗ ಅಂತ, ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿ ಇಬ್ಬರೂ ವಿಜ್ಞಾನಿಗಳು ಅನ್ನುವಂಥ ಅವ್ರದ್ದೊಂದು ಪ್ರಯೋಗಶಾಲೆ ಇರ್ತದೆ. ಇವ ಮೃತ ಸಂಜೀವಿನಿ ಅನ್ನುವಂಥದ್ದನ್ನು ಎಕ್ಸ್ಪರಿಮೆಂಟ್ ಮಾಡಿ ಕಲ್ತ್ಕೊಂಡ ಅಂತ. ಆ ಕಥೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವ ರೀತಿ. ರಾಜಬಲಿ ಅಂತ ಸೀತೆ ತನ್ನ ಕಥೆಯನ್ನು ಹೇಳ್ತಾಳೆ, ಹೇಗೆ ನಾನು ಬಲಿಪಶುವಾದೆ ಅಂತ. ರಾಜ ಕ್ರೀಡೆ ಕೃಷ್ಣ ಹೇಳ್ತಾನೆ ತನ್ನ ಕಥೆಯನ್ನು. ಆಹುತಿ ಅಂತ ಕರ್ಣನ ಕತೆ. ನಾಗರ ನಂಜು ಅಂತ, ಅದರಲ್ಲಿ ನಮ್ಮ ಪುರಾಣಗಳಲ್ಲಿ ಎಲ್ಲೆಲ್ಲಿ ಹಾವಿನ ಕತೆ ಬರ್ತದೆ. ಮಹಾಭಾರತದ ಆರಂಭದಲ್ಲಿ ರುರು ಮತ್ತು ಪ್ರಮದ್ವರೆ ಕತೆ ಬರ್ತದೆ. ಅಲ್ಲಿಂದ ಶುರುವಾಗುತ್ತೆ ಆ ಆಸ್ತಿಕ ಜರತ್ಕಾರು ಅನ್ನುವಂಥ ಇನ್ನೊಬ್ಬಳನ್ನು, ವಾಸುಕಿಯ ತಂಗಿಯನ್ನು ಮದುವೆ ಆಗುವುದು, ಪರೀಕ್ಷಿತನ ಸಾವು, ನಂತರ ಹಾವುಗಳಿಗೆ ಬಂದ ಹಾವುಗಳು ಅಂದರೆ ಕದ್ರು ಮತ್ತು ವಿನತೆಯ ನಡುವೆ ನಡೆಯುವಂತಹ ಪಂದ್ಯ, ಇವೆಲ್ಲವನ್ನು ಒಂದು ಪೋಣಿಸಿ ಬರೀತಾರೆ. ತಣ್ಣಗಿನ ಬೆಂಕಿ ಅಂತ ಯಾರ್ದು? ವೇದವ್ಯಾಸರು ತಮ್ಮ ಜೀವನ ಚರಿತ್ರೆಯನ್ನು ಬರೆಯೋದು. ಇದನ್ನು ಓದಿದ್ರೆ ಏನಾಗುತ್ತೆ, ಹೊಸ ಹೊಸ ದೃಷ್ಟಿಕೋನ ಬರ್ತದೆ ನಮಗೆ. ಅವಾಗೇನಾಗುತ್ತೆ, ಒಂದು ಶ್ಲೋಕವನ್ನು ಇನ್ನೊಂದು ರೀತಿ ನೋಡುವ ಕಲೆ ನಮಗೆ ಬರ್ತದೆ. ಹೀಗಾಗಿ ನನ್ನ ಉದ್ಧಾರವನ್ನು ನನ್ನ ಮನಸ್ಸು ನನಗೆ ಮಿತ್ರನನ್ನಾಗಿ ಮಾಡಿಕೊಳ್ಬೇಕಾದ್ರೆ ಹೀಗೆಲ್ಲ ಮಾಡಬೇಕು ನಾನು. ಹಾಗೆ ಮಾಡಿದ್ರೆ ನನ್ನ ಮನಸ್ಸು ಶಾಂತವಾಗಿರ್ತದೆ. ನಮ್ಮ ಮನಸ್ಸು ಶಾಂತ, ಬೇರೆ ಇನ್ನೇನಲ್ಲ. ನಾವು ಪ್ರವಚನ ಕೊಡುವುದು ನಮ್ಮ ಮನಸ್ಸಿನ ಶಾಂತಿಗಾಗಿ. ಜನ ಉದ್ಧಾರ ಆಗ್ತಾರೆ, ನೋ ಚಾನ್ಸ್. ಜನ ಉದ್ಧಾರ ಆಗ್ತಾರೆ ಅಂತ ನಾನು ತಿಳ್ಕೊಂಡ್ರೆ ನನ್ನಷ್ಟು ಮೂರ್ಖ ಇನ್ನೊಬ್ಬ ಯಾರೂ ಇಲ್ಲ. ಗುರುದೇವ್ ಅವ್ರದ್ದು ಆರ್ಟಿಕಲ್ ಇದೆ, ಬ್ರಹ್ಮಚಾರಿಗಳಿಗೆಲ್ಲ ವೇದಾಂತ ಕೋರ್ಸ್ ಮುಗಿದ ಮೇಲೆ ಒಂದು ವ್ಯಾಲಿಡೇಟರಿ ಅಡ್ರೆಸ್ ಮಾಡಿರೋದು ಪ್ರಿಂಟ್ ಮಾಡಿದ್ದಾರೆ. ಯು ವಿಲ್ ಗೆಟ್ ಇಟ್. ಅದರಲ್ಲಿ ಗುರುದೇವ್ ಹೇಳ್ತಾರೆ, ಬ್ರಹ್ಮಚಾರಿಗಳೇ 2 ವರ್ಷ ನೀವು ಇಲ್ಲಿ ಕಲ್ತಿದ್ದೀರಾ, 2.5 ವರ್ಷ 3 ವರ್ಷ ಕಲ್ತಿದ್ದೀರಾ. ಎಲ್ಲರೂ ಕೂಡ ಇವಾಗ ಭಗವದ್ಗೀತೆ ಮೇಲೆ ಹೋಗಿ ಉಪನ್ಯಾಸವನ್ನು ಕೊಟ್ಟು ಎಲ್ಲರನ್ನ ಬದಲಾಯಿಸ್ತೀನಿ ಅಂತ ಆಸೆ ಇಟ್ಕೊಂಡಿರ್ತೀರಾ. ಆಸೆ ಇಟ್ಕೊಬೇಡಿ, ನಿರಾಶೆ ಆಗುತ್ತೆ. ಯಾರೂ ನೀವು ಹೇಳ್ದಾಗ ಕೇಳಲ್ಲ. ಗುರುದೇವ್ ಹೇಳಿದ್ರಂತೆ, ನನ್ನಿಂದ ನೀವು ಬದಲಾಗಿದ್ದೀರಾ? ಹ್ಯಾವ್ ಯು ಚೇಂಜ್ ಬಿಕಾಸ್ ಆಫ್ ಮೀ? ಇಲ್ಲ. ಅವ್ರು ಹೇಳ್ತಾರೆ, ನಾನು ಮಾಡಿದ ಒಂದೇ ಕೆಲಸ, ನಿಮ್ಮಲ್ಲಿ ಬದಲಾಗಬೇಕು, ಯು ಚೇಂಜ್ ಅನ್ನುವ ಬೀಜವನ್ನು ನಾನು ಬಿತ್ತಿದ್ದೀನಿ. ಅದು ಮೊಳಕೆ ಒಡೆದು ಗಿಡವಾಗಿ ಮರವಾಗಬೇಕು ನಿಮ್ಮ ಸಾಧನೆಯಿಂದ ಅಷ್ಟೇ. ನಾವು ಹೇಳ್ಕೊಟ್ಟಿದ್ದೀನಿ, ನೀರು ಕಲ್ತಿದೆಯಾ, ಏನಾಗಲ್ಲ. ನಾವು ಮನನ ಮಾಡಬೇಕು, ನಾವು ಚಿಂತನೆ ಮಾಡಬೇಕು, ಯೋಚನೆ ಮಾಡಿ 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 ಮಾಡಿ. ನಮ್ಮ ಸ್ವಾಮೀಜಿ ಯಾವಾಗಲೂ ದಿನಾ ಸತ್ಸಂಗ ಮಾಡು, ಜನರಿಗಾಗಿ ಅಲ್ಲ, ನಿನಗಾಗಿ. ದಿನಾ ಸತ್ಸಂಗ ಮಾಡು. ನೀವು ದಿನಾ ಸತ್ಸಂಗ ಮಾಡಿದಾಗ ವಿಷಯ ಒಂದೇ, ಸಿಲಬಸ್ ಒಂದೇ, ಬ್ರಹ್ಮಾತ್ಮೈಕ್ಯ ಬೋಧ. ಎಷ್ಟು ರೀತಿಯಲ್ಲಿ ನೀವು ನೋಡಬೇಕು, ವಿಚಾರ ಮಾಡಬೇಕು. ನನಗೂ ಮತ್ತು ಪ್ರಾಣಿಗಳಿಗೂ ಯಾವ ರೀತಿ ಕಂಪ್ಯಾರಿಸನ್ ಮಾಡಬೇಕು, ನಾನು ಜೀವರಾಶಿ, ಪ್ರತಿಯೊಂದು ಜೀವರಾಶಿಯಲ್ಲಿ ನಾನು ಕಂಪೇರ್ ಮಾಡಬೇಕು. ಪ್ರಕೃತಿ ಹೇಗಿದೆ, ನಾನು ಹೇಗಿದ್ದೀನಿ, ಕಂಪೇರ್ ಮಾಡ್ತೀನಿ. ಯೋಚನೆ ಮಾಡಿ. ಯಾವಾಗ ವಿಚಾರ ಮಾಡ್ತಾ 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 ಹೋಗ್ತೀನೋ, ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತೀನೋ, ಆಗ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಯಾರೋ ಏನೋ ಬರೆದಿರ್ತಾರೆ, ಅದನ್ನು ಓದ್ತೀನಿ, ಆವಾಗ 100 ಆಲೋಚನೆಗಳು ಬರ್ತದೆ ನನ್ನ ತಲೆಯಲ್ಲಿ. ಆಲೋಚನೆ ಬರೋದು ಯಾಕೆ? ಆ ಒಂದು ಸಾಲು ಸಾಕು. ಹೀಗಾಗಿ ನಾನು ನನ್ನ ಇಂದ್ರಿಯಗಳನ್ನು ಹಿಡಿದ್ರೆ ನನಗದೇ ಮಿತ್ರ, ಹಿಡಿಲಿಲ್ಲ ಅಂದರೆ ಅದೇ ಶತ್ರು. ಅದನ್ನೇ ಮತ್ತೆ ಮುಂದುವರಿಸ್ತಾರೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ
ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಶೀತ ಉಷ್ಣ ಸುಖ ದುಃಖೇಷು ದ್ವಂದ್ವಗಳಲ್ಲಿ. ದ್ವಂದ್ವ ಅಂದರೆ ಪೇರ್ ಆಫ್ ಆಪೋಸಿಟ್ಸ್. ಸುಖ ದುಃಖ, ನೋವು ನಲಿವು, ನಂತರ ಶೀತ ಉಷ್ಣ, ಇವೆಲ್ಲಕ್ಕೂ ಪೇರ್ ಆಫ್ ಆಪೋಸಿಟ್ ದ್ವಂದ್ವ ಅಂತ ಶಬ್ದ. ಲಾಭ ನಷ್ಟ, ನಗು ಅಳು, ಸುಖ ದುಃಖ ಇವೆಲ್ಲವೂ ಕೂಡ ಪೇರ್ ಆಫ್ ಆಪೋಸಿಟ್ಸ್. ಇವುಗಳಲ್ಲಿ ಮಾನ ಅಪಮಾನಯೋ, ಮಾನ ಮತ್ತು ಅವಮಾನ, ಸನ್ಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಮಾನ ಅಂದ್ರೇ ಅಳೆಯೋದು ಅಂತ ಲೆಕ್ಕ. ನಿಮ್ಮನ್ನು ಅಳಿತಾರೆ, ಇದಕ್ಕೆ ಹೆಸರು ಮಾನ ಅಂತ. ಉಷ್ಣಮಾನ, ತಾಪಮಾನ, ಟೆಂಪ್ರೇಚರ್ ಎಷ್ಟು ಅಳೆಯೋದು, ಅದಕ್ಕೆ ತಾಪಮಾನ ಉಷ್ಣಮಾನ ಅಂತ ಹೆಸರು. ಆ ಮಾನ ಸತ್ ಅನ್ನುವಂತಹ ಉಪಸರ್ಗ ಸೇರಿದಾಗ ಸನ್ಮಾನ, ಅವ ಅನ್ನುವಂತಹ ಉಪಸರ್ಗ ಸೇರಿದಾಗ ಅವಮಾನ. ಅವ ಅಂದರೆ ಆಪೋಸಿಟ್. ಈ ಎಲ್ಲ ದ್ವಂದ್ವಗಳಲ್ಲಿ ಪ್ರಶಾಂತಸ್ಯ, ಯಾರು ಪ್ರಶಾಂತನಾಗಿದ್ದಾನೆ ಅಂದ್ರೇನು? ಹಿಗ್ಗದೆ ಕುಗ್ಗದೆ ಪ್ರಶಾಂತವಾಗಿ ಯಾರಿದ್ದಾನೋ, ಮನಸ್ಸು ಶಾಂತವಾಗಿದೆ. ಹೊಗಳದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ ಇರುವುದು ಪ್ರಶಾಂತತೆ. ಜಿತಾತ್ಮನಃ, ಇಂದ್ರಿಯಗಳನ್ನು ಗೆದ್ದಿರುವಂಥವನು, ತನ್ನನ್ನು ತಾನು ಗೆದ್ದಿರುವಂಥವನು. ಸಮಾಹಿತ, ಸಮಾಧಾನವಾಗಿರ್ತಾನೆ. ಅಂದರೆ ಏನು? ಜನ ಹೊಗಳಲಿ ತೆಗಳಲಿ, ನಮ್ಮ ಮುಂದೆ ಸುಖ ದುಃಖ ಬರಲಿ, ನೋಡು ಸುಮ್ಮನೆ ಇರಿ ಅಷ್ಟೇ. ಯಾಕೆ? ಹೊಗಳುವವರು ತೆಗಳುವವರು ಅವ್ರು ಮಾಡಿ ಹೋಗ್ತಾರಷ್ಟೇ, ಸಿಕ್ಕಾಕೊಳ್ಳೋದು ನಾವು ಅಲ್ವಾ? ನೀವೇ ಯೋಚನೆ ಮಾಡಿ. ಸ್ವಾಮೀಜಿ ನಮ್ಮ ಮೊಮ್ಮಗು ಇದೆಯಲ್ಲ, ನಿಮ್ಮ ಪ್ರವಚನಕ್ಕೆ ಬರಬೇಕು ಅಂದರೆ ಬಿಡೋದೇ ಇಲ್ಲ ಸ್ವಾಮೀಜಿ, ನಾನು ಬರ್ತೀನಿ. ಆ ಮಗು ಬಂದರೆ ಎಲ್ಲಿ ಅಳ್ತದಲ್ಲ, ಅದರಿಂದ ನಾನು ಬರ್ತಾ ಇಲ್ಲ, ಮಗುವಿನ ಜೊತೆಯಲ್ಲಿದ್ದೀನಿ. 3 ವರ್ಷ ಆದಮೇಲೆ ಮತ್ತೆ ಬರ್ತಾನೆ. ಯಾಕಮ್ಮ ಅಂದರೆ ಆ ಮೊಮ್ಮಗುನ ಹೇಳ್ತದ್ದು ಸ್ವಾಮೀಜಿ, ಹೋಗಿ ಚಿನ್ಮಯಮಿಷನಿಗೆ ನೀನು ಯಾಕೆ ಇಲ್ಲಿದ್ಯಾ, ನಾನು ಟಿ ವಿ ನೋಡ್ತೀನಿ ಅನ್ನತ್ತೆ. ಮಗು ನಿಮ್ಮನ್ನು ಬಿಡ್ತದೆ, ಆದರೆ ನೀವು ಬಿಡ್ಲಿಕ್ಕೆ ತಯಾರಿಲ್ಲ. ನೀವೇ ಯೋಚನೆ ಮಾಡಿ. ನಾವು ಯಾವುದನ್ನೋ ಹಿಡಿದುಕೊಂಡಿರ್ತೇವೆ, ನಾವು ಬಿಡಲಿಕ್ಕೆ ತಯಾರಿಲ್ಲ, ಅದೇ ನಮ್ಮಿಂದ ಬಿಟ್ಟು ಹೋಗುತ್ತೆ. ನಾವು ಹಾಗೇ ಇರ್ತೀವಿ. ಮಗುವಿಗೆ ಏನೂ ನೆನಪಿನಲ್ಲಿರಲ್ಲ. ನಮ್ಮ ಅಜ್ಜಿ ನನ್ನನ್ನು ಪೂರ್ತಿ ನೋಡ್ಕೊಂಡಿದ್ದಾಳೆ, ನಮ್ಮಮ್ಮ ನಮ್ಮನ್ನು ನೋಡಿಕೊಂಡೇ ಇಲ್ಲ, ಇದ್ಯಾವುದು ನೆನಪಿನಲ್ಲಿರಲ್ಲ ಮಗುವಿಗೆ. ಆದರೆ ನಮ್ಮ ತಲೆಯಲ್ಲಿರ್ತದೆ. ಆದ್ದರಿಂದ ನಮಗೆ ದುಃಖ. ನಾನು ಅಷ್ಟು ಸೇವೆ ಮಾಡಿದ್ದೀನಿ, ಒಂದು ಚೂರು ಕೃತಜ್ಞತೆ ಇಲ್ಲ, ಅದಕ್ಕೇನು ನೆನಪಿರಲ್ಲ. ನಮಗೆ ಹಿಡ್ಕೊಂಡ್ಬಿಟ್ಟಿದ್ದೀವಿ ನಾವು, ನಾನು ಮಾಡಿದ್ದೇನೆ. ಹೀಗಾಗಿಯೇ ಜಿತಾತ್ಮನಃ, ನಿಷ್ಕಾಮ ಭಾವದಿಂದ ನಾನು ಮಾಡಿದ್ರೆ ಪ್ರಾಬ್ಲಮ್ಮೇ ಇಲ್ಲ. ನಿಷ್ಕಾಮ ಭಾವ ಇರಬೇಕು. ಆಗ ಮಾನ ಅಪಮಾನದಲ್ಲಿ, ಶೀತ ಉಷ್ಣ ಲಾಭ ನಷ್ಟ ಸುಖ ದುಃಖದಲ್ಲಿ ನಾನು ಪ್ರಶಾಂತನಾಗಿರುವಂಥವನು. ಆ ನನ್ನ ಆತ್ಮ ಅನ್ನುವಂಥದ್ದು ಹೇಗಿರ್ತದೆ? ಸಮಾಹಿತವಾಗಿರ್ತದೆ. ಎಲ್ಲ ರೀತಿಯಲ್ಲೂ ಕೂಡ ಅದು ಬೇರೆ ಇನ್ನೇನನ್ನು ಬಯಸಲ್ಲ, ಯಾವಾಗಲೂ ಮನಃಶಾಂತಿ ಅನ್ನುವಂಥದ್ದನ್ನೇ ಬಯಸ್ತದೆ. ಹೀಗಾಗಿ ಏನು ಮಾಡಬೇಕು? ಜ್ಞಾನವೇ ಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಇಲ್ಲಿ ಇನ್ನೊಂದು ಶಬ್ದ ಸೇರಿಸಿದ್ರು. ಸನ್ಯಾಸಿ ಅಂದರೂ ಒಂದೇ, ಯೋಗಿ ಅಂದರೂ ಒಂದೇ,
ಯೋಗಾರೂಢ ಅಂದರೂ ಒಂದೇ, ಯುಕ್ತ ಅಂದರೂ ಕೂಡ ಒಂದೇ. ಯುಕ್ತ ಇತಿ ಉಚ್ಯತೆ ಯೋಗಿ. ಆ ಯೋಗಿಯನ್ನು ಯುಕ್ತ ಅಂತ ಕರೀತಾರೆ. ಯಾಕೆ ಯುಕ್ತ ಅಂತ ಕರೀತಾರೆ? ಅವನು ಸಮಲೋಷ್ಟಾಶ್ಮಕಾಂಚನ. ಅವನಿಗೆ ಕಲ್ಲು, ಮಣ್ಣು, ಬಂಗಾರ ಎಲ್ಲ ಒಂದೇ, ಎಲ್ಲವೂ ಕೂಡ ಅವನಿಗೆ ಒಂದೇ. ನಮಗೇನಾಗುತ್ತೆ? ನಾವು ನಾಮರೂಪಕ್ಕೆ ದಾಸರಾಗಿದ್ದೇವೆ. ನಾವೇನಾಗಿದ್ದೀವಿ? ನಾಮರೂಪಕ್ಕೆ ದಾಸರಾಗಿದ್ದೇವೆ, ಜಗತ್ತಿಗೆ ದಾಸರಾಗಿದ್ದೇವೆ. ಅಜ್ಜಂಪುರದಲ್ಲಿ ಶಂಕರಾನಂದರು ಅಂತ ಒಬ್ಬ ಸ್ವಾಮೀಜಿ ಆಗೋದ್ರು. ಅವ್ರದ್ದು ಭಗವದ್ಗೀತೆ, ನಮ್ಮದು ಚಿನ್ಮಯ ಮಿಷನ್ ಭಗವದ್ಗೀತೆ ಬರೋದಕ್ಕಿಂತ ಎಲ್ಲರ ಕೈಯಲ್ಲಿ ಇದ್ದದ್ದು ಒಂದೇ, ಅಜ್ಜಂಪುರದ ಭಗವದ್ಗೀತೆ ಪುಸ್ತಕ. ಭಗವದ್ಗೀತೆ ಮೇಲೆ ಬಹಳ ಸೊಗಸಾಗಿ ಪ್ರವಚನಗಳನ್ನು ಮಾಡಿದ್ದಾರೆ. ಅವರು ಒಂದು ಕಥೆ ಹೇಳ್ತಾರೆ, ಬಹಳ ಸೊಗಸಾದ ಕಥೆ. ಒಬ್ಬ ವ್ಯಾಪಾರಸ್ಥ ಇದ್ದಂತೆ. ಆ ವ್ಯಾಪಾರಸ್ಥನ ಹತ್ರ ಸಾಕಷ್ಟು ಹಣ ಬಂತು. ರಾಮನ ಭಕ್ತ ಅಂತವ. ರಾಮನ ಭಕ್ತ ಆದಮೇಲೆ ದುಡ್ಡು ಬಂತಲ್ಲ ಅಂತೇಳ್ಬಿಟ್ಟು ಆಗಿನ ಕಾಲದಲ್ಲಿ 1 kg ತೂಕ ಬರೋ ಬಂಗಾರದಿಂದ ಒಂದು ರಾಮ, ಒಂದು ಲಕ್ಷ್ಮಣ, ಒಂದು ಸೀತಾ, ಒಂದು ಹನುಮಂತ, ಒಂದು ಮಂಟಪ 5 kg ಬಂಗಾರದಲ್ಲಿ ಮಾಡಿಸಿದ್ನಂತೆ. ಮಾಡಿಸಿ ದಿನಾಗಲೂ ರಾಮನಿಗೆ ಪಂಚಾಮೃತ ಅಭಿಷೇಕ, ಇನ್ನು ಮಿಕ್ಕಿದವ್ರಿಗೆಲ್ಲ ಬರೀ ನೀರಿನ ಅಭಿಷೇಕ. ಯಾಕೆ? ರಾಮನ ಭಕ್ತ ಆಗಿದ್ದವ. ಹೀಗೇ ನಡೀತಾ ಇತ್ತಂತೆ. ಅವನು ಕಾಲದ ಜೊತೆಯಲ್ಲಿ ಸಾಗ್ತಾ ಸಾಗುತ್ತಾ, ಕಾಲ ಅನ್ನುವಂಥದ್ದು ಚಕ್ರ ಇದ್ದ ಹಾಗೆ, ಜೀವನ ಅನ್ನುವಂಥದ್ದು ಚಕ್ರವೇ, ಮೇಲಿದ್ದದ್ದು ಕೆಳಗೆ ಬರ್ತದೆ. ಕಾಲ ಅನ್ನುವಂಥದ್ದು ಚಕ್ರವೇ, ಮೇಲಿದ್ದು ಕೆಳಗೆ ಬರ್ತದೆ. ಏನಿತ್ತು ಎಲ್ಲ ಹಣ ಹೋಯಿತು, ಏನೂ ಉಳಿದಿಲ್ಲ. ಮನೆ ಕೂಡ ಇವಾಗ ಬ್ಯಾಂಕ್ವ್ರ ಕೈಯಲ್ಲಿತ್ತು. ಇದ್ದದ್ದು ಬರೀ ಬಂಗಾರದ ಮೂರ್ತಿಗಳು. ಒಂದಿನ ಯೋಚನೆ ಮಾಡಿದಂತೆ, ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಸಾಕು, ಈ ಮಂಟಪ ಏನಕ್ಕೆ ಬೇಕು? ಮಂಟಪ ಎತ್ಕೊಂಡೋಗಿ ಆಚಾರಿ ಕೈ ಕೊಟ್ಟನಂತೆ. ಅವ ತೂಕ ಹಾಕ್ದ, 1 kg ಇದೆ, ದುಡ್ಡು ಕೊಟ್ಟ, ಹೋಯ್ತು. ಎಲ್ಲ ಆ ದುಡ್ಡು ಬಂದಿದ ತಕ್ಷಣ ಬ್ಯಾಂಕ್ವ್ರು ಬಂದು ತಗೊಂಡೋದ್ರು. ಮತ್ತೆ ಯೋಚನೆ ಮಾಡ್ದೆ, ಏನು ಮಾಡೋದು? ರಾಮ, ಲಕ್ಷ್ಮಣ, ಸೀತಾ ಸಾಕಪ್ಪ, ಹನುಮಂತ ಏನಕ್ಕೆ ಬೇಕು? ಹನುಮಂತನ ತೆಗೆದುಕೊಂಡದ, ಆಚಾರಿ ಕೊಟ್ಟ, ಅವನು 1 kg ದುಡ್ಡು ಕೊಟ್ಟ, ಅದು ಬಂತು, ಹೀಗೋಯ್ತು. ನಂತರ ನೋಡ್ದ, ಗಂಡ ಹೆಂಡ್ತಿಯಪ್ಪ, ರಾಮ ಸೀತೆ, ಮತ್ತು ಈ ಲಕ್ಷ್ಮಣ ಏನಕ್ಕೆ ಬೇಕು? ಲಕ್ಷ್ಮಣನ ತಗೊಂಡಂತೆ ತೂಕ ಹಾಕ್ದ, 1 kg ಬಂತು, ಹೋಯ್ತು. ಆವಾಗ ಮನಸ್ಸು ಹೇಳ್ತು, ನಾನು ಯಾರು ಭಕ್ತ? ರಾಮನ ಭಕ್ತ. ಸೀತೆ ಕಟ್ಕೊಂಡು ನಂಗೇನಾಗಬೇಕು? ಸೀಕೆಯನ್ನು ತಗೊಂಡಂತೆ ಮಾರ್ದ, ಹೋಯ್ತು. ಇನ್ನು ಪರಿಸ್ಥಿತಿ ಬದಲಾಗಲಿಲ್ಲ. ಆವಾಗ ಮನಸ್ಸು, ದೇವರು ಹೊರಗಿಲ್ಲ ಕಣೋ, ದೇವರು ಇರೋದೆಲ್ಲಿ? ಒಳಗೆ. ಆ ರಾಮನ್ನ ತೆಗೆದುಕೊಂಡು ಹೋಗಿ ಆಚಾರಿ ಕೊಟ್ಟನಂತೆ. ಅವ ತೂಕ ಹಾಕ್ದ, 1 kg. ಇವನಿಗೆ ಕೋಪ ಬಂತು. ವ್ಯಾಪಾರಸ್ಥ ಹೇಳ್ತಾನಂತೆ, ಅಲ್ಲಪ್ಪ, ಮಂಟಪ ಕೊಟ್ಟೆ, ಹನುಮಂತನ ಕೊಟ್ಟೆ, ಲಕ್ಷ್ಮಣನ ಕೊಟ್ಟೆ, ಸೀತೆಯನ್ನು ಕೊಟ್ಟೆ, ನಾನೇನು ಕೇಳ್ತಾ ಇಲ್ಲ. ಇದು ರಾಮ, ನನ್ನ ಇಷ್ಟ ದೇವರು, ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮಾಡಿದ್ದೀನಿ, ಹೆಚ್ಚಿಗೆ ಕೊಡು. ಆವಾಗ ಆ ಆಚಾರಿ ಹೇಳಿದ್ನಂತೆ, ಅಪ್ಪ, ನಾನು ಮಂಟಪವನ್ನು ನೋಡಲ್ಲ, ಹನುಮಂತನನ್ನು ನೋಡಲ್ಲ, ಲಕ್ಷ್ಮಣನನ್ನು ನೋಡಲ್ಲ, ಸೀತೆಯನ್ನು ನೋಡಲ್ಲ, ರಾಮನನ್ನು ನೋಡಲ್ಲ. ನಾನು ನೋಡೋದು ಬರೀ ಬಂಗಾರ ಮಾತ್ರ. ಮರಳುಮುನಿಯನ ಕಗ್ಗದಲ್ಲಿ ಡಿ.ವಿ. ಜಿಯವರು ಹೇಳ್ತಾರೆ, ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳಾಟ ಆಡುವನು ನೀನು, ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನೀನು, ಒಟ್ಟು ವಿಶ್ವವೇ ನೀನು ಮರುಳ ಮುನಿಯ. ಆ ನೀನು ಕಿತ್ತಾಕಿ ನಾನು ಹಾಕ್ಕೊಳ್ಬೇಕು. ಹುಟ್ಟದಿರುವನು ನಾನು, ಸಾಯದಿರುವನು ನಾನು, ಹುಟ್ಟು ಸಾವುಗಳಾಟ ಆಡುವನು ನಾನು, ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನಾನು, ಒಟ್ಟು ವಿಶ್ವವೇ ನಾನು ಮರುಳ ಮುನಿಯ. ಇವಾಗ ಆ ನಾನು ಬಂಗಾರ ಆಯಿತು ಅಂದ್ಕೊಳ್ಳಿ, ನೋಡುವ. ಬಂಗಾರ ಏನಾಯಿತು? ಹುಟ್ಟದಿರುವನು ನಾನು ಅಂತ ಇದೆ ಬಂಗಾರ. ಬಂಗಾರ ಹೇಳ್ತದೆ, ನಾನು ರಾಮನಾಗಿ ಹುಟ್ಟಲಿಲ್ಲ.
ಆ ರಾಮನನ್ನು ಕರಗಿಸಿದಾಗ ರಾಮನಾಗಿ ನಾನು ಸಾಯಲಿಲ್ಲ, ಸಾಯದಿರುವನು ನಾನು. ಬಂಗಾರ ಹೇಳ್ತದೆ, ಹುಟ್ಟು ಸಾವುಗಳಾಟ ಆಡುವನು ನಾನು. ಒಮ್ಮೆ ರಾಮ ಆಗಿದ್ದೆ, ಒಮ್ಮೆ ಲಕ್ಷ್ಮಣ ಆಗಿದ್ದೆ, ಒಮ್ಮೆ ಮಂಟಪ ಆದೆ, ಒಮ್ಮೆ ಹನುಮಂತ ಆದೆ. ಇನ್ನೊಬ್ಬ ಯಾರೋ ಕಿರೀಟ ಮಾಡಿಕೊಂಡ, ಇನ್ನೊಬ್ಬ ಯಾರೋ ಪಾದಕೆ ಮಾಡಿಕೊಂಡ, ಇನ್ನೊಬ್ಬ ಯಾರೋ 10 ತಲೆಗಳ ರಾವಣ ಮಾಡ್ದ. ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನಾನು. ಬಂಗಾರ ಹೇಳ್ತದೆ, ರಾವಣಾಸುರನನ್ನು ಮಾಡಿದ್ರೆ ನಾನು ಕೆಟ್ಟ ಬಂಗಾರ ಆಗಲಿಲ್ಲ, ರಾಮನನ್ನು ಮಾಡಿದಾಗ ನಾನು ಒಳ್ಳೆಯ ಬಂಗಾರ ಆಗಲಿಲ್ಲ. ನಾನು ಯಾವಾಗಲೂ ಬಂಗಾರವಾಗೇ ಇದ್ದೆ. ಇವಾಗ ಯೋಚನೆ ಮಾಡಿ, ನಾವು ಕೂಡ ವಾಸ್ತವದಲ್ಲಿ ನೋಡುವುದು ಬಂಗಾರವನ್ನೇ. ಇವಾಗ ನಾನು ನಿಮ್ಮ ಮುಂದೆ ಆಪ್ಷನ್ ಇಟ್ಟು 10 kg 10 ತಲೆಗಳ ರಾವಣ, 1 ಧನುರ್ಧರ ಕೋದಂಡ ರಾಮ, ಇದು 1 kg, ಇದು 10 kg, ಫ್ರೀ ಆಫರ್, ಯಾವುದು ಬೇಕು? ಎಲ್ಲರೂ ತಗೊಳ್ಳೋದು ರಾವಣನ. ನಮಗೂ ಗೊತ್ತಿದೆ, ಹೊಸದೇನು ಗೊತ್ತಿಲ್ಲ. ಆದ್ದರಿಂದ ನಾಮ ರೂಪ ಮಿಥ್ಯ ನಮಗೆ ಗೊತ್ತು. ಆದರೆ ಅತಕೇರ ಪ್ರಯುಕ್ತೋಯಂ ಬಲಾದಿವ ನಿಯೋಜಿತ, ಯಾವುದೋ ಒಂದು ಶಕ್ತಿ, ನನ್ನ ಕಾಮ ಕ್ರೋಧ ಅನ್ನುವಂಥದ್ದು ನನ್ನನ್ನು ಬಿಡ್ತಾ ಇಲ್ಲ. ಹೀಗಾಗಿ ಆ ಆಚಾರ್ಯ ದೃಷ್ಟಿ ನಮಗೆ ಬರಬೇಕು. ಏನು? ಸಮಲೋಷ್ಟಾಶ್ಮ ಕಾಂಚನ. ಅವನಿಗೆ ರಾಮ ಲಕ್ಷ್ಮಣ ಸೀತಾ ಮಂಟಪ ಅನ್ನುವಂಥದ್ದು ಕೇವಲ ಬಂಗಾರವೇ. ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲವೇ ಇಲ್ಲ. ಪಾದದಲ್ಲಿ ತುಳಿದು ಪಾದಕ್ಕೆ ಹಾಕ್ಕೊಂಡಿದ್ರೆ ಇದಕ್ಕೆ ರೇಟ್ ಕಡಿಮೆ ಇಲ್ಲ, ಕಿರೀಟಕ್ಕೆ ರೇಟ್ ಜಾಸ್ತಿ ಇಲ್ಲ. ಆ ಸಮತ್ವ ನಮ್ಮಲ್ಲಿ ಬರಬೇಕು. ನಾಳೆ ಮುಂದುವರಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.